Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Jaya Radha Madhava, Radha Madhava, Radhe Radha Madhava, Radha Madhava, Radhe. Jaya Radha Shama Sundara, Radha Shama Sundara, Radhe. Yo Radha Shama Sundara, Radha Shama Sundara, Radhe. Jayo Radhe, Jayo Radhe, Jayo Radhe, Jayo Shri Radhe, Jayo Radhe, Jayo Radhe, Jayo Radhe, Jayo Shri Radhe, Jayo Jayo Prabhupada, 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 Jaya Jaya Prabhupada, 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 Jaya Jaya Gurudev, 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 Jaya Jaya Gurudev, 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 Gurudev. Nittai Gaura Haribo, Laribo, Haribo, Haribo. Nittai Gaura Haribo, 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 Haribo. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Ajnanathmirandasya Gnananjanakshalaakaya Chakshurunmilitam yena Tasmai Shri Gurave Namaha. Shri Chaitanya Mano Abhishtam Sthapitam yena Bhutale Swayam Rupaha Kadamayyam Dadati Swapadantikam Vandeham Shri Guru Shri Yuta Padakamalam Shri Gurun Vaishnavamscha Shri Rupam Sagrajatam Sahagana Raghunathanvitam Tvam Sajivam Sadvaitam Savadutam Parijana Sahitam Krishna Chaitanya Devam Shri Radha Krishna Padan Sahagana Lalita Shri Vishakanvitamscha He Krishna Karuna Sindhu Deenabandhu Jagatpate Gopesha Gopika Kanta
राधाकान्ता नमोस्तुते तप्तकाञ्चन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये नमो महामदन्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमो नमः। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಸೊ ತಮಗೆಲ್ಲರಿಗೂ ಮತ್ತೊಮ್ಮೆ ಭಗವದ್ಗೀತೆಯ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮೊದಲಿಗೆ 2ನೇ ಅಧ್ಯಾಯದ ಪ್ರಮುಖ ಶ್ಲೋಕಗಳನ್ನು ಒಂದು ಸತಿ ಪಠಣೆ ಮಾಡ್ತಾ ಸೊ ಈ ದಿನದ ಒಂದು ಶ್ಲೋಕಕ್ಕೆ ನಾವು ಬರೋಣ. ಶ್ಲೋಕ 12. ನತ್ವೇವಾಹಂ ಜಾತು ನಾಸಂ. ರಿಪೀಟ್ ಮಾಡಿ ಎಲ್ಲರೂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನಚೈವ ನ ಭವಿಷ್ಯಾಮಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಸರ್ವೇ ವಯಮತಃ ಪರಂ ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತೆ ಧೀರಸ್ತತ್ರ ನ ಮುಹ್ಯತಿ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯಿನೋ ಅನಿತ್ಯ ತಾಂತಿತಿಕ್ಷಸ್ವ ಭಾರತ ಅವಿನಾಶಿ ತು ತದ್ವಿದ್ದಿ ಅವಿನಾಶಿ ತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಅನ್ಯಮಾನೇ ಶರೀರೇ.
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಹಿಂದಿನ ವಾರ ನಾವು ಶ್ಲೋಕ 33ರವರೆಗೂ ಅಧ್ಯಯನವನ್ನು ಮಾಡಿದ್ವಿ. ಸೊ ಈ ದಿನ 34ರಿಂದ 38 ಸೊ ಇಷ್ಟು ಶ್ಲೋಕಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ಮೊದಲನೇದಾಗಿ ಶ್ಲೋಕ 34 ಭಗವದ್ಗೀತೆ 2ನೇ ಅಧ್ಯಾಯ ಗೀತಾಸಾರ ಸಂಗ್ರಹ ಶ್ಲೋಕ 34. ಅಕೀರ್ತಿಂ ಚಾಪಿ ಭೂತಾನಿ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚಾಕಿ ಅಕೀರ್ತಿಂ ಸಂಭಾವಿತಸ್ಯ ಚ ಅಕೀರ್ತಿಂ ಮರಣಾತ್ ಅತಿರಿಚ್ಯತಿ ಮರಣಾತ್ ಅತಿರಿಚ್ಯತಿ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ ಮರಣಾತ್ ಅತಿರಿಚ್ಯತೆ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ ಮರಣಾತ್ ಅತಿರಿಚ್ಯತೆ. ಯಾರನ್ನು ಹೇಳ್ಕೊಡ್ತೀರಾ? ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ. ಬೇರೆ ಯಾರಾದರೂ? ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ
ಮರಣಾತತಿರಿಚ್ಯತೆ. ಓಕೆ, ಅನುವಾದ ಇದನ್ನು ಎಲ್ಲರೂ ರಿಪೀಟ್ ಮಾಡಿ. ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ. ಗೌರವಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಹರೇ ಕೃಷ್ಣ. ಸೊ ಇಂದಿನ ಕ್ಲಾಸಲ್ಲಿ ಪ್ರಭು ಏನು ಮಾಡಿದರು ಅಂತ ಸ್ವಲ್ಪ ನೆನಪಿದೆಯಾ? ಏನು ಕೇಳಿಸ್ಕೊಂಡ್ರಿ? ಮೂರು ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ವಿ. ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಥರ ಶ್ಲೋಕ 11ರಿಂದ 30ವರೆಗೂ ಭಗವಂತ ನಮಗೆ ಜ್ಞಾನವನ್ನು, ಆತ್ಮದ ಒಂದು ಜ್ಞಾನವನ್ನು ನಮಗೆ ಕೊಟ್ಟರು. ಸೊ 31ರಿಂದ 38ರವರೆಗೂ ನಮಗೆ ಏನು ಮಾಡ್ತಾ ಇದ್ದಾರೆ ಭಗವಂತ? ಕರ್ಮದ ಒಂದು ಯೋಗವನ್ನು ನಮಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಇಂದಿನ ಒಂದು ಕ್ಲಾಸಲ್ಲಿ ನಾವು 3 ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ವಿ. ಎಸ್ ಮಾತಾಜಿ ಏನು ಹೇಳಿದ್ರು? ಎಸ್. ಸೊ ಇಂದಿನ 3 ಶ್ಲೋಕ ಅಂದರೆ ನಿಮಗೆ ನೆನಪಾಗಬೇಕಾಗಿರೋದೇನು? ಸ್ವಧರ್ಮ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಸ್ವಧರ್ಮ ಅಂದರೆ ಏನು? ಸ್ವಧರ್ಮ ಅಂದರೆ ಸ್ವ ಅಂದರೆ ಏನು? ನಮ್ಮ. ಎಸ್. ಸೊ ನನ್ನ ಈ ಒಂದು ಜನ್ಮದಲ್ಲಿ ನಾನು ಏನಾಗಿ ಹುಟ್ಟಿದ್ದೀನೋ ಆ ಒಂದು ಕರ್ತವ್ಯವನ್ನು ಪರಿಪಾಲನೆ ಮಾಡೋದೇ ಸ್ವಧರ್ಮ. ಸೊ ಎಸ್. ಸೊ ನಾವೆಲ್ಲರೂ ನಮ್ಮ ಸ್ವಧರ್ಮಕ್ಕೆ ಅನುಗುಣವಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಸ್ವಧರ್ಮಕ್ಕೆ ಅನುಗುಣವಾಗಿ ನಾವು ಕೃಷ್ಣನವನ್ನು ಭಕ್ತಿಯನ್ನು ಸಹ ಮಾಡಬೇಕು. ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಓಕೆ, ಇದು ಬಿಟ್ಟು ಬೇರೆ ಇನ್ನೇನು ತಿಳ್ಕೊಂಡ್ರಿ? ಬೇರೆ ಇನ್ನೇನು ನೆನಪಿದೆ ಇಂದಿನ ಕ್ಲಾಸಿಂದ? ಸ್ವಧರ್ಮನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಭು ವರ್ಣಾಶ್ರಮ ಪದ್ಧತಿನ ಎಕ್ಸ್ಪ್ಲೇನ್ ಮಾಡಿದರು. ನೆನಪಿದೆಯಾ? ವರ್ಣಾಶ್ರಮ ಪದ್ಧತಿ ಅಂದರೆ ಏನು? 4 ವರ್ಣಗಳು, 4 ಆಶ್ರಮಗಳು. 4 ವರ್ಣಗಳೇನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ 4 ವರ್ಣಗಳು, 4 ಆಶ್ರಮಗಳು ನಮ್ಮ ಸನಾತನ ಧರ್ಮದ ಒಂದು ಬುನಾದಿ, ಅಂದರೆ ಫೌಂಡೇಶನ್ ಅಥವಾ ಪಿಲ್ಲರ್ಸ್. ಅದು ಇದರ ಆಧಾರದ ಮೇಲೇ ನಮ್ಮ ಇಡೀ ಸನಾತನ ಧರ್ಮ ನಿಂತಿರೋದು. ಸೊ ಪ್ರಭು ಇದನ್ನು ಕ್ಲಿಯರಾಗಿ ನಿಮಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಒಂದು 4 ವರ್ಣಗಳನ್ನು ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ನಮ್ಮ ಜನ್ಮದ ಮೇಲೆ ಮಾಡಿದಾರಾ? ನಮ್ಮ ಗುಣದ ಮೇಲೆ, ಆಮೇಲೆ ನಾವು ಮಾಡುವಂಥ ಕೆಲಸದ ಮೇಲೆ. ಗುಣ ಕರ್ಮ ವಿಭಾಗಶಃ ಎರಡೂ. ಕೃಷ್ಣ ಹೇಳ್ತಾರೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣ ಮತ್ತು ನಾವು ಮಾಡುವಂಥ ಕೆಲಸ, ಕರ್ಮದ ಮೇಲೆ ಈ ರೀತಿ ನಮ್ಮ ಸಮಾಜದಲ್ಲಿ 4 ವರ್ಣಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸೊ ನಾವು ನ್ಯಾಚುರಲ್ಲಾಗಿ ನೋಡಿದ್ರೂ, ನಾವು ಏನೇ ಇಲ್ಲ ಅಂತ ಹೇಳಿದ್ರೂ ಈ 4 ನಮ್ಮ ಸಮಾಜದಲ್ಲಿ ಇದೆಯಾ? ಯಾವ ರೀತಿ ಇದೆ ಈಗ ನಮ್ಮ ಸಮಾಜದಲ್ಲಿ? ಬ್ರಾಹ್ಮಣ ವರ್ಗ ಅಂದರೆ ಇದೆ, ಸಂಪೂರ್ಣ ಇಲ್ಲ, ಆದರೂ ಇದೆ. ಯಾರ ಒಂದು ಕೆಲಸ ಮಾಡೋವಂಥವ್ರು ಬ್ರಾಹ್ಮಣದ ವರ್ಗಕ್ಕೆ ಬರ್ತಾರೆ?
ಜ್ಞಾನವನ್ನು ಬೇರೆಯವರಿಗೆ ಹಂಚೋರು ಅಂದರೆ ಟೀಚರ್ಸ್, ಗುರುಗಳು. ಇನ್ನೊಬ್ಬರಿಗೆ ತಮ್ಮಲ್ಲಿರುವಂಥ ಒಂದು ಜ್ಞಾನವನ್ನು ಹಂಚುವಂಥವರು ಬ್ರಾಹ್ಮಣ ಒಂದು ವರ್ಗಕ್ಕೆ ಬರ್ತಾರೆ. ಆಮೇಲೆ ಕ್ಷತ್ರಿಯ, ಪೊಲೀಸು, ಆಮೇಲಿಂದ ನಮ್ಮ ಸೈನಿಕರು, ನಮ್ಮ ಆರಕ್ಷಕರು ಅಂದರೆ ಪೊಲೀಸವರು, ಇವರೆಲ್ಲರೂ ಕ್ಷತ್ರಿಯ ವರ್ಗಕ್ಕೆ ಬರ್ತಾರೆ. ಈವನ್ ನಮ್ಮ ರಾಜಕಾರಣಿಗಳು ಕ್ಷತ್ರಿಯ ವರ್ಗಕ್ಕೇ ಬರಬೇಕು. ಅವರು ಏನು ಮಾಡ್ತಾಯಿದ್ದಾರೆ, ನಮ್ಮ ಈ ಒಂದು ಸಮಾಜವನ್ನು ಆಡಳಿತ ಮಾಡ್ತಾಯಿದ್ದಾರೆ, ಆಳ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ. ಸೊ ಅವರೂ ಈ ಒಂದು ವರ್ಗಕ್ಕೇ ಬರಬೇಕು. ನಮ್ಮ IAS ಆಫೀಸರ್ಸು, IPS ಆಫೀಸರ್ಸು ಇವರೆಲ್ಲರೂ ಅದೇ ವರ್ಗಕ್ಕೆ ಬರಬೇಕು. ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತವನ್ನು, ಸಮಾಜದಲ್ಲಿ ಆಡಳಿತವನ್ನು ಮಾಡುವಂಥ ಒಂದು ವರ್ಗ ಅದು. ಓಕೆ, ಅದಾದಮೇಲೆ ಮೂರನೇದು ವೈಶ್ಯ. ವೈಶ್ಯ ಅಂದರೆ ಒಂದು ವರ್ತಕರು, ಎರಡನೇದು ರೈತರೂ ಸಹ ಅದೇ ಒಂದು ಕ್ಯಾಟಗರಿಗೇ ಬರ್ತಾರೆ. ಏನೇ ಒಂದು ಉತ್ಪಾದನೆ ಮಾಡೋವಂಥವ್ರು, ಮಾಡಿರೋವಂಥ ಉತ್ಪಾದನೆಯನ್ನು ವಿತರಣೆ ಮಾಡೋವಂಥವ್ರು, ಅವರು ಯಾವೊಂದು ಕ್ಯಾಟಗರಿಗೆ ಬರ್ತಾರೆ, ವೈಶ್ಯರ ಒಂದು ಕ್ಯಾಟಗರಿಗೆ ಬರ್ತಾರೆ. ಆಮೇಲೆ ನಾಲ್ಕನೇದಾಗಿ ಶೂದ್ರರು. ಶೂದ್ರರು ಅಂದರೆ ಕೀಳಾಗಲ್ಲ, ಈ ಮೂರು ಕ್ಯಾಟಗರಿ ಅವರು ಕೆಲಸ ಮಾಡಬೇಕು ಅಂದರೆ, ಏನೋ ಒಂದು ಮಾಡಬೇಕು ಅಂದರೆ ಅದರ ಜೊತೆಯಲ್ಲಿ ಅವರಿಗೆ ಸಹಾಯ ಮಾಡೋದಕ್ಕೆ ಅನೇಕ ಜನರು ಬೇಕಾಗ್ತಾರೆ. ಸೊ ಅವರಿಗೆ ಸಹಾಯ ಮಾಡುವಂಥ ಒಂದು ವರ್ಗ ಈ ಒಂದು ಶೂದ್ರರ ಒಂದು ವರ್ಗ. ಸೊ ನಮ್ಮ ಸಮಾಜ ಇದೇ ರೀತಿಯೇ ಅದು ವರ್ಗಗಳನ್ನು ಮಾಡ್ಕೊಂಡಿರೋದು. ಅದಾದಮೇಲೆ 4 ಆಶ್ರಮಗಳು. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಶ್ರಮಗಳು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ 4 ಹಂತಗಳು ಇರುತ್ತೆ. ಮೊದಲನೇದೇನು, ಬ್ರಹ್ಮಚರ್ಯ ಒಂದು ಆಶ್ರಮ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನು ಮಾಡಬೇಕು, ನಾವು ಜ್ಞಾನವನ್ನು, ವಿದ್ಯೆಯನ್ನು ಕಲಿಯೋದಕ್ಕೆ ಆ ಒಂದು ಪೀರಿಯಡ್ನ ನಾವು ಮುಡುಪಾಗಿ ಇಡಬೇಕು. ಸೊ ಆ ಒಂದು ಆಶ್ರಮದಲ್ಲಿ ನಾವೇನು ಮಾಡಬೇಕು, ಜ್ಞಾನವನ್ನು, ವಿದ್ಯೆಯನ್ನು, ಪರ ಮತ್ತು ಅಪರ ಎರಡೂ ಜ್ಞಾನವನ್ನು, ವಿದ್ಯೆಯನ್ನು ನಾವು ಕಲಿತ್ಕೊಂಡು ಸಂಪೂರ್ಣವಾಗಿ ಪರಿಣತಿಯನ್ನು ಪಡೀಬೇಕು. ಪರಿಣತಿಯನ್ನು ಪಡೆದ ಮೇಲೆ ಅಂದರೆ ಎಕ್ಸ್ಪರ್ಟ್ ಆದಮೇಲೆ ನೆಕ್ಸ್ಟು ನಾವೆಲ್ಲಿ ಹೋಗ್ತೀವಿ, ಗೃಹಸ್ಥಾಶ್ರಮಕ್ಕೆ ಹೋಗ್ತೀವಿ. ಗೃಹಸ್ಥಾಶ್ರಮ ಅಂದರೆ ಅದು ಕಂಪ್ಲೀಟಾಗಿ ಜವಾಬ್ದಾರಿ ಇರೋವಂಥ ಒಂದು ಆಶ್ರಮ. ಸೊ ಅಲ್ಲೇ ನೀವು ನೋಡಿದ್ರೆ ಬ್ರಹ್ಮಚರ್ಯ ಆಶ್ರಮದಲ್ಲಿ, ವಾನಪ್ರಸ್ಥ ಆಶ್ರಮದಲ್ಲಿ, ಸನ್ಯಾಸಾಶ್ರಮದಲ್ಲಿ ಯಾರೂ ಸಂಪಾದನೆ ಮಾಡಲ್ಲ, ಜವಾಬ್ದಾರಿಯನ್ನು ತಗೊಳ್ಳಲ್ಲ, ನೋಡ್ಕೊಳ್ಳೋದು ಇಂಥದ್ದೆಲ್ಲ ಯಾರೂ ಮಾಡಲ್ಲ. ಆದರೆ ಗೃಹಸ್ಥಾಶ್ರಮದಲ್ಲಿ ಇರೋವಂಥವರು ಆ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ತನ್ನ ಕುಟುಂಬದ ಒಂದು ನಿರ್ವಹಣೆಯನ್ನು ಸಹ ಮಾಡಬೇಕು, ಜೊತೆಗೆ ತಾನು ಇರುವಂಥ ಸಮಾಜಕ್ಕೂ ನಾವೇನು ಮಾಡಬೇಕು, ಒಳ್ಳೆಯದನ್ನು ಮಾಡ್ತಾ ನಾವು ನಮ್ಮ ಜೀವನವನ್ನು ಮಾಡಬೇಕು. ನನ್ನ ಸಂಗಾತಿನೂ ನೋಡ್ಕೋಬೇಕು, ನಮ್ಮ ಮಕ್ಕಳನ್ನು ನೋಡ್ಕೋಬೇಕು, ನಮಗೆ ಜನ್ಮ ಕೊಟ್ಟಿದ್ದಂಥ ತಂದೆ ತಾಯಿಗಳನ್ನು ನೋಡ್ಕೋಬೇಕು, ಜೊತೆಗೆ ನನಗೆ ಎಲ್ಲ ರೀತಿ ಸಹಾಯ ಮಾಡ್ತಿರೋವಂಥ ಸಮಾಜದಲ್ಲೂ ನಾವು ಒಳ್ಳೆಯದಂಥ ಒಂದು ಕೆಲಸಗಳನ್ನು ಮಾಡ್ತಾ ನನ್ನ ಜೀವನವನ್ನು, ಈ ಒಂದು ಗೃಹಸ್ಥಾಶ್ರಮವನ್ನು ನಾನು ಕಳಿಬೇಕು. ನಾನು ನನ್ನ ತಂದೆ ತಾಯಿಯಿಂದ ಯಾವ ಒಂದು ಜ್ಞಾನವನ್ನು ಪಡೆದಿದ್ದೀನಿ, ಏನನ್ನು ಪಡ್ಕೊಂಡಿದ್ದೀನಿ, ಅದನ್ನು ನಾನೇನು ಮಾಡಬೇಕು, ನನ್ನ ಗುರುಗಳಿಂದ ಏನು ಪಡ್ಕೊಂಡಿದ್ದೀನಿ, ನನ್ನ ಮಕ್ಕಳಿಗೆ ನಾನು ಧಾರೆ ಎರಿಬೇಕು. ನಮ್ಮ ಕುಟುಂಬದಲ್ಲಿ ಏನೊಂದು ಸಂಸ್ಕಾರಗಳು ಬಂದಿರುತ್ತೆ, ಸೊ ಅದನ್ನು ನಾವೇನು ಮಾಡಬೇಕು, ನಾನು ಕಲಿಬೇಕು, ನಾನು ನನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ಕೋಬೇಕು ಮತ್ತು ನನ್ನ ಮಕ್ಕಳಿಗೆ ಅದನ್ನು ಕಲಿಸಿ ಕೊಡಬೇಕು. ಇವೆಲ್ಲ ಜವಾಬ್ದಾರಿ ಗೃಹಸ್ಥ ಆಶ್ರಮದಲ್ಲಿ ಇರುತ್ತೆ. ಅತ್ಯಂತ ಜವಾಬ್ದಾರಿ ಇರುವಂಥ ಒಂದು ಆಶ್ರಮ ಅಂದರೆ ಗೃಹಸ್ಥಾಶ್ರಮ. ಅದಾದಮೇಲೆ ವಾನಪ್ರಸ್ಥ ಆಶ್ರಮ ಅಂದರೆ ತಾನು ಏನು ಜವಾಬ್ದಾರಿಯನ್ನು ಇಷ್ಟು ವರ್ಷಗಳನ್ನು ಪಡ್ಕೊಂಡಿರ್ತಾರೆ ಅದನ್ನು ತನ್ನ ಮಗನಿಗೆ ಕೊಟ್ಟು ತಾನು ರಿಟೈರ್ ಆಗುವಂಥ ಒಂದು ಆಶ್ರಮ ಅದು. ಸೊ ಯೂಶಲಿ ನಾವೆಲ್ಲರೂ ನಾವೇನು ಮಾಡ್ತಾ ಇರ್ತೀವಿ ಅದನ್ನು ಬಿಟ್ಕೊಡೋದಕ್ಕೆ ಇಷ್ಟನೇ ಪಡಲ್ಲ. ನಾನೇ ಮಾಡಬೇಕು ಏನು ವಯಸ್ಸಾಗೋಗಿರುತ್ತೆ, ರಿಟೈರ್ ಅಂತೂ ಆಗಲ್ಲ ನಾನು. ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಒಂದು ಏಜೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, 60 ವರ್ಷ ಆದಮೇಲೆ ರಿಟೈರ್ ಆಗಲೇಬೇಕು ಅಂತ.
ಅದಿಲ್ಲ ಅಂದರೆ ನಾವು ರಿಟೈರ್ ಆಗ್ತಿದ್ವಾ? ಖಂಡಿತ ಇಲ್ಲ. ನಮಗೆ ನಾವೆಲ್ಲರೂ ಅಂದ್ಕೊಳ್ಳೋದೇನೋ ನನಗಿನ್ನೂ ಟೈಮು ಬಂದಿಲ್ಲ, ನಾನೇನೇ ಇನ್ನೂ ಮಾಡ್ತಾ ಹೋಗ್ತೀನಿ ಅಂತ. ಸೊ ನಮ್ಮ ಸರ್ವೀಸಿಂದ ಅಂತೂ ಅವ್ರಾಗವರೇ ಫೋರ್ಸಿಬಲಿ ಹೊರಗಡೆ ದಬ್ತಾರೆ. ಆದರೆ ನಾವಿರುವಂಥ ಕುಟುಂಬದಲ್ಲಿ ಯಾರು ನಾನೇ ಯಜಮಾನ ಅಂದ್ಕೊಂಡು ನಾನು ರಿಟೈರ್ ಆಗೋವಂಥ ಇದನ್ನು ಯೋಚನೆನೇ ನಾವು ಮಾಡಲ್ಲ. ಆದರೆ ನಮ್ಮ ವರ್ಣಾಶ್ರಮ ಧರ್ಮದ ಪ್ರಕಾರ ನಾವು ರಿಟೈರು ಆಗಬೇಕು. ಆಗಿ ನನ್ನ ಇಡೀ ಒಂದು ಸಮಯವನ್ನು ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ, ನನ್ನ ಸಾಕ್ಷಾತ್ಕಾರಕ್ಕೋಸ್ಕರ ಮುಡುಪಾಗಿ ಇಡಬೇಕು. ಕೊನೆಯಲ್ಲಿ ನಾನು ಫೈನಲ್ ಎಕ್ಸಾಮನ್ನು ಕರೆಕ್ಟಾಗಿ ಪಾಸಾಗಬೇಕು. ಅದು ನಮ್ಮ ಈ ಒಂದು ವರ್ಣಾಶ್ರಮ ಧರ್ಮದ ಉದ್ದೇಶ. ಸೊ ಈ ಸ್ವಧರ್ಮಕ್ಕೆ ನಮ್ಮ ಒಂದು ಧರ್ಮನ ನಾವು ಫಸ್ಟು ನಮಗೆ ನಾವೇ ಅನಲೈಸ್ ಮಾಡ್ಕೋಬೇಕು. ನನ್ನ ಗುಣ ಏನಿದೆ, ನಾನು ಮಾಡ್ತಾ ಇರೋವಂಥ ಒಂದು ಕೆಲಸ ಏನಿದೆ, ಫೋರ್ಸಿಬಲಿ ಮಾಡ್ತಾ ಇರೋದಲ್ಲ, ನಾನು ಸ್ವಾಭಾವಿಕವಾಗಿ ಯಾವ ಒಂದು ಕೆಲಸವನ್ನು ನಾನು ಮಾಡಿದ್ರೆ ನನಗೆ ಸಮಯದ ಪರಿಗಣನೆ ಇರಲ್ಲ. ಅದು ನಮ್ಮ ನ್ಯಾಚುರಲ್ ಕೆಲಸ, ನಮ್ಮ ಸ್ವಭಾವ. ಆದರೆ ನಾವೇನು ಮಾಡ್ತಾ ಇರ್ತೀವಿ, ಆಫೀಸಲ್ಲಿ ಕೂತಿದ್ದಾಗ ಟೈಮ್ ನೋಡ್ತಾ ಇರ್ತೀವಿ. ಅಂದರೆ ಟೈಮ್ ನೋಡ್ಕೊಂಡು ಕೆಲಸ ಮಾಡಿದ್ರೆ, ಈವನ್ ಸ್ಕೂಲಲ್ಲಿ ಇರಬೇಕು ನನಗೆ ನೋಡ್ತಾ ಇರ್ತಾರೆ ಎಷ್ಟೊಂದು ಜನ. ಆಫೀಸಲ್ಲಿ ಏನೋ ಕೆಲಸ ಮಾಡಬೇಕಾದ್ರೂ ಟೈಮ್ ಆಯ್ತಾ ಅಂತ ನೋಡಿದ್ರೆ ಅದು ನನ್ನ ಸ್ವಾಭಾವಿಕ ಕೆಲಸ ಅಲ್ಲ, ನಾನು ರಾಂಗ್ ಪ್ಲೇಸಲ್ಲಿ ಇದ್ದೀನಿ ಅಂತಲೇ. ಸ್ವಾಭಾವಿಕ ಕೆಲಸ ಅಂದರೆ ಏನು, ನನಗೆ ನನ್ನ ಸಮಯದ ಅರಿವು ಇಲ್ಲದೆ ನಾನು ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು, ಆಮೇಲೆ ಅದರಿಂದ ನನಗೇನು ಬರುತ್ತೆ ಅನ್ನೋದರ ಪರಿಗಣನೆ ಇಲ್ಲದಿರ ನನ್ನ ಕೆಲಸದಲ್ಲೇ ನಾನು ಆನಂದವನ್ನು ಪಡೆಯೋದು, ಅದು ಸ್ವಧರ್ಮ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಆ ಒಂದು ಪ್ರೊಫೆಷನ್ಗೆ ಹೋದರೆ ನಾನು ಯಾವ ರೀತಿ ಇರ್ತೀನಿ ಹೇಳಿ, ನನಗೆ ನಾನೇ ಆನಂದವಾಗಿರ್ತೀನಿ. ನಾನು ಮಾಡೋವಂಥ ಕೆಲಸದಲ್ಲೇ ನಾನು ಆನಂದವನ್ನು ಪಡಿತಾ ಇರ್ತೀನಿ. ಯಾವಾಗ ಆನಂದದಿಂದ ಕೆಲಸ ಮಾಡ್ತೀನಿ, ಬೆಸ್ಟಾಗೇ ಮಾಡ್ತೀನಿ. ವರ್ಸ್ಟಾಗಿ ಮಾಡ್ತೀವಾ? ನನ್ನನ್ನು ನಾನು ಟೈಮನ್ನೇ ಮರ್ತೋಗಿ ಕೆಲಸ ಮಾಡೋವಂಥ ವರ್ಸ್ಟಾಗಿ ಮಾಡ್ತಾನ? ಬೆಸ್ಟಾಗಿ ನಾವು ಆ ಒಂದು ಔಟ್ಪುಟ್ಟನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ್ಯಕ್ಚುಲಿ ನಾವೆಲ್ಲರೂ ನಮ್ಮ ಅಟ್ಲೀಸ್ಟ್ ನಾವೇನು ಮಾಡ್ತಾಯಿವೋ ಅದನ್ನು ನೋಡಬೇಕು. ನಮ್ಮ ಮಕ್ಕಳಿಗೂ ಅದೇ ಒಂದು ದಾರಿನಲ್ಲಿ ಹೋಗೋದಕ್ಕೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಆಮೇಲೆ ನನ್ನ ಗುಣಕ್ಕೆ ಅನುಗುಣವಾಗಿ ನಾನೇನು ಮಾಡಬೇಕು, ಮನುಷ್ಯನ ಜನ್ಮದ ಒಂದು ನಿಜವಾದ ಕರ್ತವ್ಯ ಏನು, ಆತ್ಮಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಅಲ್ಟಿಮೇಟಾಗಿ ನಮ್ಮ ಗೋಲ್ ಅದೇನೆ. ಮನುಷ್ಯನ ಜನ್ಮದ ಮುಖ್ಯ ಉದ್ದೇಶ ಏನು, ಗುರಿ ಏನು, ಆತ್ಮಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರನೇ. ಬಾಕಿ ಎಲ್ಲ ಮಾಡೋದೇನು, ನಮ್ಮ ಗುಣಕ್ಕೆ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನು, ಕರ್ತವ್ಯವನ್ನು ಆ್ಯಸ್ ಎ ಡ್ಯೂಟಿ ಮಾಡೋದು. ಸೊ ಇದನ್ನು ಮಾಡ್ತಾ ನಾನು ನನ್ನ ಜೀವನದಲ್ಲಿ ಭಗವಂತನ ಒಂದು ಸಂದೇಶವನ್ನು ಅನುಷ್ಠಾನ ಮಾಡಿಕೊಂಡು ಜೀವನ ಮಾಡೋದಕ್ಕೆ ಹೋಗಬೇಕು. ಸೊ ಯಾವಾಗ ನಾನು ಕೆಲಸವನ್ನು ಮಾಡ್ತೀನಿ ಅವಾಗೇನು ಬರುತ್ತೆ, ಕೆಲಸ ಅಂದರೆ ಅಲ್ಲಿ ಒಳ್ಳೆಯ ಫಲನೂ ಬರುತ್ತೆ, ಕೆಟ್ಟ ಫಲನೂ ಬರುತ್ತೆ. ಹೌದು ತಾನೆ? ಒಳ್ಳೆಯ ಫಲಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ, ಕೆಟ್ಟ ಫಲಕ್ಕೆ ಕೆಟ್ಟ ಪ್ರತಿಫಲ ಸಿಗುತ್ತೆ. ಸೊ ನಾವು ಮಾಡೋವಂಥ ಕೆಲಸದಕ್ಕೆ ಅನುಗುಣವಾಗಿ ನಮಗೆ ಪಾಪ ಪುಣ್ಯ ಬರ್ತಾ ಹೋಗುತ್ತೆ. ಅದರ ಪ್ರಕಾರ ನಮ್ಮ ಜೀವನ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಿದ್ರೆ ನಾವು ಅದಕ್ಕೆ ಆ ಒಂದು ಕರ್ಮದ ಬಂಧನಕ್ಕೆ ಅಂಟ್ಕೊಳ್ಳಲ್ಲ, ಅಂಥ ಒಂದು ಕಲೆನ ನಮಗಿಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲ ಸಾಮಾನ್ಯವಾಗಿರೋದಲ್ಲ. ನಾವು ಆ ರೀತಿ ಮಾಡಿಲ್ಲ ಅಂದರೆ ನೀವು ಇಷ್ಟಪಡದೇ ಇರಿ. ಒಳ್ಳೇದು ಮಾಡಿದ್ರೆ ನಿಮಗೆ ಪುಣ್ಯದ ಫಲ ಒಳ್ಳೆಯದು ಆಗೇ ಆಗುತ್ತೆ, ಅದು ಕರ್ಮದ ನಿಯಮ. ಕೆಟ್ಟದ್ದು ಮಾಡಿದ್ರೆ ನೀವು ಬೇಡ ಅಂದರೂ ಅದು ಹಾಗೇ ಆಗುತ್ತೆ.
ಆದರೆ ಯಾವಾಗ ಕೃಷ್ಣ ಪ್ರಜ್ಞೆನಲ್ಲಿ ನಾವು ಕೆಲಸ ಮಾಡ್ತೀವಿ, ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ಕೆಲಸ ಮಾಡ್ತೀವಿ, ಆಗ ನನಗೆ ಕರ್ಮದ ಬಂಧನದ ಲೇಪ ಇಲ್ಲ ಅಂತ ಒಂದು ಕಲೆನ ಭಗವಂತ ಇಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಭಗವಂತ ಮೊದಲನೇದಾಗಿ 11ನೇ ಶ್ಲೋಕದಿಂದ 30ರ ಶ್ಲೋಕದವರೆಗೂ ಆತ್ಮದ ಒಂದು ಜ್ಞಾನವನ್ನು ತಿಳಿಸಿಕೊಟ್ರು. ಯಾವ ರೀತಿ ಈ ಒಂದು ಆತ್ಮ ಅನ್ನೋದು ಸಚ್ಚಿದಾನಂದ ಸ್ವರೂಪ ಶಾಶ್ವತವಾಗಿರೋದು ಅಂತ ತಿಳಿಸ್ಕೊಟ್ರು. ಆಮೇಲೆ ನಾವಿರುವಂಥ ಈ ಒಂದು ಪ್ರಕೃತಿ ಅದು ಯಾವ ರೀತಿ ಬದಲಾವಣೆ ಆಗುವಂಥದ್ದು, ನಾನು ಇರುವಂತಹ ಈ ಒಂದು ದೇಹ ಅದು ಯಾವ ರೀತಿ ಬದಲಾವಣೆ ಆಗುವಂಥದ್ದು, ಒಂದು ದಿನ ನಶ್ವರ ಆಗುವಂಥದ್ದು, ಮತ್ತು ನಾನು ಹೊಸ ಒಂದು ದೇಹವನ್ನು ಪಡ್ಕೊಳ್ತೀನಿ. ಇವೆಲ್ಲ ಒಂದು ಜ್ಞಾನವನ್ನು ಕೊಟ್ಟರು. ಅದಾದಮೇಲೆ ಭಗವಂತ ಈಗೇನು ಮಾಡ್ತಾಯಿದ್ದಾರೆ, 30ರಿಂದ 38ರವರೆಗೂ ಕರ್ಮಕಾಂಡ ಅಂತಾರೆ. ಕರ್ಮಕಾಂಡ ಅಂದರೆ ನಾವು ಸಮಾಜದಲ್ಲಿದ್ದೀವಿ, ಹೌದು ತಾನೆ? ನಾನು ಕೆಲಸನೂ ಮಾಡ್ತಾಯಿದ್ದೀನಿ, ಅದಕ್ಕೆ ಅನುಗುಣವಾಗಿಯೂ ಭಗವಂತ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನ 5 ರೀಸನ್ಗಳನ್ನ ಕೊಟ್ಟರು, ನಾನು ಯುದ್ಧ ಮಾಡಲ್ಲ ಅಂತ. ಅವರೇನು ಹೇಳಿದ್ರೋ ಅದಕ್ಕೆ ಭಗವಂತ ಇಲ್ಲಿ ಉತ್ತರನ ಕೊಡ್ತಾ ಇದ್ದಾರೆ. ಸೊ ಮೊದಲನೇ ರೀಸನ್ ಏನಿತ್ತು? ಮೊದಲನೇ ಅಧ್ಯಾಯ ಮೊದಲನೇ ಒಂದು ರೀಸನ್ ಏನಿತ್ತು ಅಂದರೆ ಇದು ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಕೊಡೋದಕ್ಕೆ ಮೊದಲೇದು ಕೊಟ್ಟಿದ್ದವರು ಸಹಾನುಭೂತಿ ಅಂದರೆ ಕರುಣೆ. ಇನ್ನೊಬ್ಬರನ್ನ ಕೊಂದು ಅಷ್ಟೊಂದು ಜನ ಸತ್ತೋಗ್ತಾರೆ, ಅಷ್ಟೊಂದು ರಕ್ತಪಾತ ಆಗುತ್ತೆ ಅಂತ ಕರುಣೆಯಿಂದ ಸಹಾನುಭೂತಿಯಿಂದ ನಾನು ಯುದ್ಧ ಮಾಡಲ್ಲ ಅಂದರು. ಎರಡನೇದು ಪ್ರಭು ಹೇಳ್ದಂಗೆ ನನ್ನವರನ್ನೇ ಕೊಂದುಬಿಟ್ಟು ಆ ರಾಜ್ಯನ ತಗೊಂಡು ನಾನು ಯಾರಿಗೆ ತೋರಿಸ್ಲಿ, ಇದರಿಂದ ನನಗೇನು ಖುಷಿ ಸಿಗುತ್ತೆ, ನನಗೇನು ಸಂತೋಷ ಸಿಗುತ್ತೆ, ಸೊ ಅದಕ್ಕೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರು. ಮೂರನೇದೇನು, ನಾನು ಇಂಥ ಒಂದು ಯುದ್ಧವನ್ನು ಮಾಡಿದ್ರೆ ನನಗೇನು ಬರುತ್ತೆ, ಪಾಪ ಬರುತ್ತೆ. ನಾಲ್ಕನೇದು, ನಾನು ಈ ಯುದ್ಧ ಮಾಡೋದ್ರಿಂದ ಕುಲದ ಕ್ಷಯನೇ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಸೊ ಕೃಷ್ಣ ಇಲ್ಲೇನು ಹೇಳ್ತಾ ಇದ್ದಾರೆ, ನೀನು ಏನು ಹೇಳ್ತಾ ಇದೆಯಾ, ಯುದ್ಧ ಮಾಡೋದ್ರಿಂದ ನಿನಗೆ ಪಾಪ ಬರುತ್ತೆ, ಯುದ್ಧ ಮಾಡೋದ್ರಿಂದ ನೀನು ಕರುಣೆ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ, ಯುದ್ಧ ಮಾಡೋದ್ರಿಂದ ನಿಮ್ಮವರೆಲ್ಲ ಹೋಗ್ಬಿಡ್ತಾರೆ, ಅದಕ್ಕೆ ನಿನಗೆ ಸಂತೋಷ ಆಗಲ್ಲ ಅಂತ ನೀನು ಹೇಳ್ತಾ ಇದೆಯಾ. ಆದರೆ ಕೃಷ್ಣ ಇಲ್ಲೇನು ಹೇಳ್ತಾ ಇದ್ದಾನೆ, ನೀನು ಯುದ್ಧ ಮಾಡಿಲ್ಲ ಅಂದರೆ ಏನಾಗುತ್ತೆ, ಕ್ಷತ್ರಿಯನಾಗಿ ನೀನು ನಿನ್ನ ಸ್ವಧರ್ಮವನ್ನು ನೀನು ಮಾಡಿಲ್ಲ ಅಂದರೆ ಅದರಿಂದ ಒಂದು ಇಂದಿನ ಕ್ಲಾಸಲ್ಲಿ ಹೇಳಿರೋದು, ಯುದ್ಧ ಮಾಡೋವಂಥ ಒಂದು ಅವಕಾಶ ಯಾವಾಗ ಬರುತ್ತೆ, ಒಂದು ಅವರು ಕ್ಷತ್ರಿಯರಾದವರು ಆ ಒಂದು ಯುದ್ಧದಲ್ಲಿ ಸತ್ತರೆ ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಎರಡನೇದು ಗೆದ್ದರೆ ಅವರಿಗೆ ರಾಜ್ಯನೇ ಸಿಗುತ್ತೆ. ಇಂಥ ಒಂದು ಡ್ಯೂಟಿನ ನೀನು ಮಾಡಿಲ್ಲ ಅಂದರೆ ನಿನಗೇನು ಬರುತ್ತೆ, ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದಂತಹ ಪಾಪಕ್ಕೆ ನೀನು ಒಳಗಾಗ್ತೀಯ. ಕೆಲಸ ಮಾಡೋದ್ರಿಂದ ಪಾಪ ಬರಲ್ಲ, ನೀನು ಕೆಲಸ ಮಾಡದೇ ಇದ್ರೂ ನಿನಗೆ ಪಾಪ ಬರುತ್ತೆ. ಯಾಕೇಳಿ, ನಿನ್ನನ್ನು ಒಬ್ಬ ಕ್ಷತ್ರಿಯನಾಗಿ ಇಂಥ ಒಂದು ಯೋಧನಾಗಿ ಮಾಡೋದಕ್ಕೆ ಎಷ್ಟು ಜನ ಅದಕ್ಕೆ ಸಹಾಯ ಮಾಡಿದ್ದಾರೆ. ಅಲ್ಲಿ ತಂದೆ ತಾಯಿಗಳಿರ್ಬೋದು, ಅವರ ತಾತನಾದಂತಹ ಭೀಷ್ಮಾಚಾರ್ಯರಿರ್ಬೋದು, ಅವರ ಒಂದು ಕೊಡುಗೆ ಇದೆ. ಆಮೇಲೆ ಗುರುಗಳಾದಂತಹ ದ್ರೋಣಾಚಾರ್ಯರು ಚಿಕ್ಕ ಹುಡುಗರಾಗಿದ್ದರಿಂದ ಅವ್ರನ್ನ ಕೈ ಹಿಡಿದು ಅವ್ರಿಗೆ ಎಲ್ಲ ಒಂದು ವಿದ್ಯಾಭ್ಯಾಸವನ್ನು ಕಲಿಸಿದ್ದಾರೆ. ಏನಕ್ಕೆ ಕಲಿಸಿದ್ದಾರೆ, ಯಾವಾಗ ಶಸ್ತ್ರಗಳು ಆಕ್ರಮಣ ಮಾಡಿದಾಗ ತನ್ನ ಪ್ರಜೆಗಳನ್ನು ಕಾಪಾಡಲಿ ಅಂತ. ಯಾವಾಗ ನಾನು ಫೈನಲ್ ಎಕ್ಸಾಮ್ ಬಂದಿದೆ, ನಾನು ಎಕ್ಸಾಮ್ ಬರೆಯಲ್ಲ ಅಂದರೆ ಹೇಗಿರುತ್ತೆ, ವರ್ಷ ಪೂರ್ತಿ ಓದ್ಬಿಟ್ಟು ಪ್ರಿಪೇರ್ ಆಗಿ ಎಕ್ಸಾಮ್ ಬಂದಿದೆ, ಯಾವಾಗ ನಾನು ಎಕ್ಸಾಮ್ ಬರೆಯಲ್ಲ ಅಂದರೆ ಬರೀದೇ ಇರೋದೇ ಪಾಪ ಆಗುತ್ತೆ. ಬರೆಯೋದು ಪಾಪ ಅಲ್ಲ, ಬರೀದೇ ಇದ್ದರೆ ಏನಾಗುತ್ತೆ, ಪಾಪ ಆಗುತ್ತೆ. ಸೊ ಭಗವಂತ ಅದನ್ನು ಹೇಳಿದ್ರು. ಸೊ ಈ ಒಂದು 34ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಪಾಪದ ಜೊತೆಯಲ್ಲಿ ನಿನಗೆ ಅಪಕೀರ್ತಿನೂ ಬರುತ್ತೆ. ನೀನು ಅನ್ಕೊತಾ ಇದೆಯಾ ಅಲ್ಲಿ ಯುದ್ಧ ಮಾಡಿಬಿಟ್ರೆ ನಿನಗೆ ಅಪಕೀರ್ತಿ ಬರುತ್ತೆ ಅಂತ. ಯುದ್ಧ ಮಾಡ್ದಿರಾ ಓಡೋದ್ರೆ ಏನಂತಾರೆ ಜನ, ಹೇಡಿಯಾಗಿ
ರಣರಂಗದಿಂದ ಓಡೋದ ಅಂತ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಗೌರವಾರ್ಹರಾದಂತಹ ಕ್ಷತ್ರಿಯನಿಗೆ ಅಪಕೀರ್ತಿನೇ ಸಾವಿಗಿಂತ ಕೇಡು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದರೆ ವ್ಯಾವಹಾರಿಕವಾಗಿಯೂ ಕೃಷ್ಣ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅರ್ಜುನನಿಗೆ ಆನ್ಸರು. ಅಂದರೆ ನಾವಿರೋವಂಥ ಒಂದು ಸಮಾಜ, ಇಲ್ಲಿ ನಡೆಯುವಂಥ ಒಂದು ವ್ಯವಹಾರಗಳು, ಇಲ್ಲಿ ನಾವು ಯೋಚನೆ ಮಾಡುವಂಥ ಒಂದು ಲಾಜಿಕಲ್ ಥಿಂಕಿಂಗು, ಇದರ ಪ್ರಕಾರನೂ ಭಗವಂತ ಏನು ಮಾಡ್ತಾ ಇದ್ದಾನೆ, ಅರ್ಜುನನಿಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಯುದ್ಧ ಮಾಡಿಲ್ಲ ಅಂದರೆ ಅರ್ಜುನ ಹೇಡಿಯಾಗ್ತಾನೆ, ಅಪಕೀರ್ತಿಗೆ ಒಳಗಾಗ್ತಾನೆ. ಅಪಕೀರ್ತಿಯಿಂದ ಏನಾಗುತ್ತೆ, ಅವನು ಮಾಡೋವಂಥ ಒಂದು ಜೀವನ ಸಾವಿಗಿಂತ ಅದು ಕೇಡಾಗಿ ಇರುತ್ತೆ. ಈಗ ಶ್ಲೋಕ 35 ನೋಡೋಣ. ಶ್ಲೋಕ 35. ಭಯಾದ್ ರಣಾದುಪತರಂ ಮಸ್ಯಂತೆ ತ್ವಾಂ ಮಹಾರಥಃ ಮಂಸಂತೆ ತ್ವಾಂ ಮಹಾರಥಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ ಅನುವಾದ ಇದನ್ನು ರಿಪೀಟ್ ಮಾಡಿ. ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ. ಸೊ ಅರ್ಜುನ, ನೀನು ಯುದ್ಧ ಮಾಡ್ದಿರ ಕರುಣೆಯಿಂದ ಅಯ್ಯೋ ಅಂದ್ಕೊಂಡು ಕಾಡಿಗೋಗಿ ನಾನು ತಪಸ್ ಮಾಡ್ತೀನಿ ಅಂತ ನೀನು ಅಂದ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ ನಿನ್ನ ಒಂದು ಸಮಕಾಲೀನ ಯೋಧರು, ಮಹಾಯೋಧರು ಯಾರಿದ್ದಾರೆ, ಕರ್ಣ, ದುರ್ಯೋಧನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಆಗಿರ್ಬೋದು, ಅಥವಾ ನಿನ್ನ ಸ್ವಂತ ಪಾಂಡವರ ಕಡೆಯೇ ಆಗಿರ್ಬೋದು. ಅವ್ರೇನು ಅನ್ಕೊತಾರೆ, ನೀನು ತ್ಯಾಗ ಮಾಡಿ ಹೋದೆ ಅಂತ ಅನ್ಕೊತಾರ, ಭಯದಿಂದ ಓಡೋದೆ ಅಂತ ಅನ್ಕೊತಾರೆ. ಸೊ ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅದಕ್ಕೆ ವಿರುದ್ಧವಾಗಿ ಸಮಾಜ ಯೋಚನೆ ಮಾಡುತ್ತೆ. ನೀನು ಭಯದಿಂದ ರಣಭೂಮಿನ ಬಿಟ್ಟೋದೆ ಅಂತ ನಿನ್ನ ಬಗ್ಗೆ ಇನ್ನೂ ಹಗುರವಾಗಿ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ನೀನೇನು ಮಾಡಬೇಕು, ಯುದ್ಧನ ಮಾಡಬೇಕು, ಬಿಟ್ಟೋಗೋದಲ್ಲ, ಯುದ್ಧನ ಮಾಡಬೇಕು. ಓಕೆ, ಶ್ಲೋಕ 36. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಯಿತಾಃ ನಿಂದಂತಸ್ತೈವ ಸಾಮರ್ಥ್ಯಂ ತಕ್ತೋ ದುಃಖತರಂ ನು ಕಿಂ. ಅನುವಾದ ಇದನ್ನು ರಿಪೀಟ್ ಮಾಡಿ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖತರವಾದದ್ದು ಏನುಂಟು? ಸೊ ಈ ರೀತಿ ನೀನು ಯುದ್ಧ ಮಾಡ್ದಿರ ಓಡೋಗೋದ್ರಿಂದ ನಿನ್ನ ಶತ್ರುಗಳು ನಿನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈತಾರೆ, ನಿನ್ನ ಸಾಮರ್ಥ್ಯವನ್ನು ಏನು ಮಾಡ್ತಾರೆ, ನಿಂದಿಸ್ತಾರೆ. ಈಗ ಅರ್ಜುನನ ಒಂದು ಕೀರ್ತಿ ಯಾವ ರೀತಿ ಇದೆ, ಇಡೀ ಒಂದು ಭರತಖಂಡದಲ್ಲೇ ಅವನೇ ಅತ್ಯಂತ ಶ್ರೇಷ್ಠನಾದಂತಹ ಧನುರ್ಧಾರಿ, ಅವನನ್ನು ಮೀರಿಸುವಂಥ ಧನುರ್ಧಾರಿನೇ ಆ ಒಂದು ಪೀರಿಯಡಲ್ಲಿ ಯಾರೂ ಇಲ್ಲ. ಅಂಥ ಒಂದು ಕೀರ್ತಿ ಅರ್ಜುನನಿಗೆ ಇದೆ. ಆದರೆ ಓಡೋದ್ರೆ ಏನಾಗುತ್ತೆ,
ನಿನ್ನ ಸಾಮರ್ಥ್ಯನೇ ಅವರು ಪ್ರಶ್ನೆ ಮಾಡ್ತಾರೆ. ನೀನು ಬರೀ ಎಷ್ಟೋ ಜನ ನಮ್ಗೆ ಹೇಳ್ತೀವಿ, ಇವನು ಬರೀ ರ್ಯಾಂಕ್ ತೊಗೊಳ್ತಾನಷ್ಟೇ, ಜೀವನ ಮಾಡೋಕ್ಕೆ ಬರಲ್ಲ ಅಂತ. ಬರೀ ಮಾರ್ಕ್ಸ್ಗಳು ತೊಗೊಳ್ತಾನೆ, ಆದರೆ ಜೀವನ ಮಾಡೋಕ್ಕೆ ಬರಲ್ಲ, ವ್ಯವಹಾರದ ಜ್ಞಾನನೇ ಇಲ್ಲ ಅಂತ ಹೇಳ್ತಾರಲ್ಲ. ಇವನು ಅಂಥವನೇ ಅಂತ ಬೈಯೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ನಿನಗೇನು ಬರುತ್ತೆ? ಇನ್ನೂ ಹೆಚ್ಚು ದುಃಖ ಬರುತ್ತೆ, ಸುಖ ಬರಲ್ಲ, ಇನ್ನೂ ಹೆಚ್ಚು ದುಃಖ ಬರುತ್ತೆ. ಆಮೇಲೆ ನೆಕ್ಸ್ಟು ಶ್ಲೋಕ 37. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಜಿತ್ವಾ ವಾ ಭೋಕ್ಷಸೆ ಮಹಿಂ, ಜಿತ್ವಾ ವಾ ಭೋಕ್ಷಸೆ ಮಹಿಂ. ತಸ್ಮಾದುತ್ತಿಷ್ಠ ಕೌಂತೆಯ, ತಸ್ಮಾದುತ್ತಿಷ್ಠ ಕೌಂತೆಯ, ಯುದ್ಧಾಯ ಕೃತನಿಶ್ಚಯಃ, ಯುದ್ಧಾಯ ಕೃತನಿಶ್ಚಯಃ. ಅನುವಾದ, ಇದನ್ನು ರಿಪೀಟ್ ಮಾಡಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ, ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ನೋಡಿ, ಇಲ್ಲಿ ಕೃಷ್ಣ ಖಂಡಿತವಾಗಿ ನಿಶ್ಚಯವಾಗಿ ಏನು ಹೇಳ್ತಾ ಇದ್ದಾರೆ? ನೀನು ಕ್ಷತ್ರಿಯನಾದವನಿಗೆ ನಮ್ಮ ಧರ್ಮಕ್ಕೆ, ನಾವು ಆ್ಯಕ್ಚುಲಿ ಸ್ವಧರ್ಮದಲ್ಲಿ ನಾವು ಕೆಲಸವನ್ನು, ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ರೆ, ಇಲ್ಲಿ ಕ್ಷತ್ರಿಯನಾದವನಿಗೆ ಏನು ಬರುತ್ತೆ? ಅವನ ಒಂದು ಕರ್ತವ್ಯಗಳನ್ನು ನಿಭಾಯಿಸ್ಕೊಂಡು ಮರಣ ಹೊಂದಿದ್ರೂ ಏನು ಬರುತ್ತೆ? ಅವ್ರಿಗೆ ಸ್ವರ್ಗ ಬರುತ್ತೆ. ಅದೇ ರೀತಿಯೇ ಬ್ರಾಹ್ಮಣರಿಗೂ ಅಷ್ಟೇ, ತಾನು ಯಾವುದೇ ಒಂದು ಲಾಭದ ಅಥವಾ ಲೋಭದಿಂದ ಕೆಲಸ ಮಾಡ್ದಿರ ತನ್ನಲ್ಲಿರೋವಂಥ ಒಂದು ಜ್ಞಾನವನ್ನು ನಿಸ್ವಾರ್ಥವಾಗಿ ಅವರು ದಾರ ಎರಿತಾ ಹೋದರೆ ಅವರು ಬೇರೆ ಏನೂ ಮಾಡೋದು ಬೇಕಿಲ್ಲ, ನ್ಯಾಚುರಲ್ ಆಗಿ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ. ಅಂಥ ಒಂದು ಪುಣ್ಯಫಲ ಅವರು ಮಾಡುವಂಥ, ಅಂದರೆ ನಾವು ಮಾಡುವಂಥ ಕರ್ತವ್ಯದಿಂದನೇ ನಮಗೆ ಬರುತ್ತೆ. ಒಬ್ಬ ರೈತನಾದವನು ನಿಷ್ಠೆಯಿಂದ, ಪರಿಶ್ರಮದಿಂದ ಯಾವಾಗಲೂ ತನ್ನ ಕರ್ತವ್ಯಗಳನ್ನು ಮಾಡೋದ್ರಿಂದನೇ, ಅತಿಯಾದ ಲೋಭದಿಂದ ಏನೇನೋ ಕೆಮಿಕಲ್ಸ್ ಹಾಕಿ ಹೇಗೀಗೋ ಬೆಳೆಯೋದಲ್ಲ. ಭಗವಂತ ಏನೊಂದು ಪ್ರಕೃತಿನಲ್ಲಿ ನ್ಯಾಚುರಲ್ ಆಗಿ ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕನಾಗಿ ಯಾವುದೇ ಒಂದು ಲೋಭದಿಂದ ಕೆಲಸ ಮಾಡ್ದಿರ ತನ್ನ ಕರ್ತವ್ಯನ ಮಾಡಿದ್ರೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಪುಣ್ಯದ ಫಲ ಅವನಿಗೆ ಬರುತ್ತೆ. ಕ್ಷತ್ರಿಯನಾದವನಿಗೂ ತಾನು ಹೋರಾಟ ಮಾಡ್ತಾ ಸತ್ತರೆ ಅವನಿಗೆ ಏನು ಬರುತ್ತೆ? ವೀರಮರಣ, ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಗೆದ್ದರೆ ಏನು ಬರುತ್ತೆ? ರಾಜ್ಯ ಬರುತ್ತೆ. ಸೊ ಎರಡೂ ಕೇಸಲ್ಲಿ ಏನು ಮಾಡಬೇಕು? ಯುದ್ಧ ಮಾಡಬೇಕು. ಅದಕ್ಕೋಸ್ಕರ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ನಿಶ್ಚಯವಾಗಿ ದೃಢ ನಿಶ್ಚಯ ಮಾಡಿ ನೀನು ಎದ್ದೇಳು, ಯುದ್ಧನ ಮಾಡು. ನೀನೇನು ಹೇಳ್ತಾ ಇದೆಯಲ್ಲ ರೀಸನ್ನು, ಇದು ಯಾವುದು ವ್ಯಾಲಿಡೇ ಅಲ್ಲ. ನೀನು ನಿನ್ನ ಕರ್ತವ್ಯಗಳನ್ನು ನಿಶ್ಚಯದಿಂದ ಮಾಡು. ಓಕೆನಾ? ಸೊ ಈ ದಿನದ ದಿ ಮೋಸ್ಟ್ ಇಂಪಾರ್ಟೆಂಟ್ ಶ್ಲೋಕ. ಆಮೇಲೆ ನನ್ನ ಜೀವನದಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಶ್ಲೋಕ. ಸುಖ ದುಃಖೇ ಸಮೇ ಕೃತ್ವ, ಸುಖ ದುಃಖೇ ಸಮೇ ಕೃತ್ವ, ಲಾಭ ಲಾಭೌ ಜಯ ಜಯೋ, ಲಾಭ ಲಾಭೌ ಜಯ ಜಯೋ, ತತೋ ಯುದ್ಧಾಯ ಯುಜ್ಯಸ್ವ, ತತೋ ಯುದ್ಧಾಯ ಯುಜ್ಯಸ್ವ, ನೈವಂ ಪಾಪಂ ಅವಾಪ್ಸ್ಯಸಿ, ನೈವಂ ಪಾಪಂ ಅವಾಪ್ಸ್ಯಸಿ. ಅನುವಾದ, ಇದನ್ನು ರಿಪೀಟ್ ಮಾಡಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಅಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ
ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ನಾವ್ಯಾರಾದರೂ ನಾವು ಮಾಡೋ ಕೆಲಸದಲ್ಲಿ ನನಗೆ ಇದರಿಂದ ಏನು ಬರುತ್ತೆ ಅಂತ ಯೋಚನೆ ಮಾಡ್ತೀರಾ? ಯಾವುದನ್ನ ಒಂದು ಕೆಲಸ ಮಾಡ್ತೀವ? ಖಂಡಿತ ಮಾಡಲ್ಲ. ಇದರಿಂದ ನನಗೆ ಏನು ಸುಖ ಬರುತ್ತೆ, ಇದರಿಂದ ನನಗೆ ಏನು ಲಾಭ ಬರುತ್ತೆ, ಇದರಿಂದ ನನಗೆ ಯಾವ ರೀತಿ ನಾನು ಇನ್ನೂ ಚೆನ್ನಾಗಿ ಇರಬಹುದು, ಇದನ್ನು ಲೆಕ್ಕ ಹಾಕಿ ಹಾಕಿ ಹಾಕಿನೇ ನಮ್ಮ ಇಡೀ ಜನ್ಮನ ನಾವು ಕಳೆಯೋದು. ಹೌದಾ? ಬರೀ ಕ್ಯಾಲ್ಕುಲೇಷನ್. ನಮ್ಮನ್ನು ನಾವು ಅಂದ್ಕೊಂಡ್ಬಿಡ್ತೀವಿ, ನಾನು ಏನು ತುಂಬ ಸ್ಮಾರ್ಟ್, ನಾನು ಸೂಪರ್ ಸ್ಮಾರ್ಟ್, ಎಲ್ಲನೂ ನಾನೇನು ಮಾಡ್ತಾಯಿರ್ತೀನಿ, ಏನು ಮಾಡೋದಕ್ಕೂ ಒಂದೊಂದು ಕ್ಯಾಲ್ಕುಲೇಷನ್ನು ಮಾಡ್ತಾಯಿರ್ತೀನಿ. ಓಕೆ, ಇದು ಹಿಂಗೆ ಮಾಡಿದ್ರೆ ಹಂಗೆ ಬರುತ್ತೆ, ಇದು ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಇದು ಬರಲ್ವಾ, ಮಾಡೋದು ಬೇಡ. ಸೊ ಈ ರೀತಿ ಬರೀ ಕ್ಯಾಲ್ಕುಲೇಷನ್ ಮಾಡಿ 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 ನಮ್ಮ ಇಡೀ ಜನ್ಮನ ಕಳಿತೀವಿ. ಕೊನೆಯಲ್ಲಿ ಯೋಚನೆ ಮಾಡ್ತಾಯಿರ್ತೀವಿ, ಅಯ್ಯೋ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದಾಗಿಲ್ಲ, ಇದಾಗಿಲ್ಲ. ಇಷ್ಟೆಲ್ಲ ಸ್ಮಾರ್ಟಾಗಿದ್ರೂ ಕೊನೆಯಲ್ಲಿ ಆ ರೀತಿ ರಿಗ್ರೆಟ್ ಮಾಡೋವಂಥ ಒಂದು ಜನ್ಮ ಏನು ನಮ್ಮದು? ಪ್ರತಿಯೊಬ್ಬರು ಅವನು ಎಷ್ಟೇ ಸಾಹುಕಾರ ಆಗಿರಲಿ, ಎಷ್ಟೇ ಬಡವ ಆಗಿರಲಿ, ಎಂಥ ಒಂದು ಪರಿಸ್ಥಿತಿನಲ್ಲಿ ಇರಲಿ, ಕೊನೆಯಲ್ಲಿ ಕೂತ್ಕೊಂಡು ನಾವೇನು ಮಾಡ್ತಾಯಿರ್ತೀವಿ? ಪಶ್ಚಾತ್ತಾಪ ಮಾಡ್ತಾಯಿರ್ತೀವಿ. ಕೂತ್ಕೊಂಡು ತಲೆ ಮೇಲೆ ಯೋಚನೆ ಮಾಡಿಕೊಂಡು, ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಹಂಗೆ ಬೆಳೆಸ್ಬೇಕಾಗಿತ್ತು, ಇವನ್ನ ಹಿಂಗೆ ಬೆಳೆದ್ಬಿಟ್ಟ, ನಾನು ಹಿಂಗಿರಬೇಕಾಗಿತ್ತು, ಇಲ್ಲ ಅದನ್ನು ಮಾಡಬೇಕಾಗಿತ್ತು, ಇದನ್ನು ತಗೋಬೇಕಾಗಿತ್ತು, ಇನ್ನೇನೋ ಮಾಡಿಬಿಟ್ಟೆ. ಬರೀ ರಿಗ್ರೆಟ್ಸ್. ಅಂದರೆ ನಾವು ಚಿಕ್ಕ ಒಂದು ಮಕ್ಕಳಿಂದ, ಅಂದರೆ ನಮಗೆ ಬುದ್ಧಿ ಬಂದಾಗಿಂದ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀವಿ. ಒಂದೊಂದು ಕೆಲಸ ಮಾಡಬೇಕಾದ್ರೆ, ಒಂದೇ ಒಂದು ಕೋರ್ಸಿಗೆ ಸೇರಬೇಕಾದ್ರೆ, ಒಂದು ಕೆಲ್ಸಕ್ಕೆ ಸೇರಬೇಕಾದ್ರೆ, ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಯಾರೋ ಸರಿ ಹೋಗ್ತಾಯಿಲ್ಲ, ಇನ್ನೊಂದಕ್ಕೆ ಹೋಗೋಣ, ಎಷ್ಟೆಲ್ಲ ಯೋಚನೆ ಮಾಡ್ತೀವಿ. ನಮ್ಮ ಫ್ರೆಂಡ್ಶಿಪ್ಪಲ್ಲೂ ಹೋಗ್ಬಿಟ್ಟು ಲೆಕ್ಕ ಮಾಡ್ತಾಯಿರ್ತೀವಿ, ಸಂಬಂಧಗಳಲ್ಲೂ ಹೋಗಿ ಲೆಕ್ಕ ಮಾಡ್ತಾಯಿರ್ತೀವಿ. ಇವು ನಮಗೆ ಕೊಟ್ಟನ ಅದಕ್ಕೆ ಕೊಡೋಣ, ಇಲ್ಲಾಂದರೆ ಕೊಡೋದು ಬೇಡ, ಅವ್ನು ಮುಯಿ ಎಷ್ಟು ಹಾಕೋದನ್ನ ಅಷ್ಟೇ ಹಿಂಗೆ ಕೊಡೋಣ, ಒಂದೊಂದೆಲ್ಲ ನಾವು ಲೆಕ್ಕ ಹಾಕೋದು. ಇಷ್ಟೆಲ್ಲ ಹಾಕಿ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ಕುತ್ಕೊಂಡು ಏನು ಮಾಡ್ತಾಯಿರ್ತೀವಿ? ಓ ನನಗೆ ಹೆಂಗೆ ಬೇಕು ಹಂಗೆ ನಾನು ಜೀವನ ಮಾಡ್ಬಿಟ್ನಪ್ಪ ಅಂತ ಹೇಳೋ ಅಂಥವ್ರು 1% ಇರೋದು. 99% ಏನು ಮಾಡ್ತಾಯಿರ್ತೀವಿ? ಪಶ್ಚಾತ್ತಾಪ ಪಡ್ತಾಯಿರ್ತೀವಿ. ಅಯ್ಯೋ ಈ ರೀತಿ ನಾನು ಜೀವನನ ಕಳೆದ್ಬಿಟ್ನಲ್ಲ, ಈ ರೀತಿ ಕಳೆದ್ಬಿಟ್ಟಲ್ಲ. ಬಟ್ ಇಷ್ಟೊಂದು ಬುದ್ಧಿವಂತಿಕೆಯಿಂದ, ಇಷ್ಟೊಂದು ಸ್ಮಾರ್ಟಿಂದ, ಅಷ್ಟೊಂದು ಕ್ಯಾಲ್ಕುಲೇಟಿವ್ ಆಗಿ ಕೆಲಸ ಮಾಡಿ 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 ಏನು ಬಂತು? ಸೊ ಕೃಷ್ಣ ಇಲ್ಲೇನು ಹೇಳ್ತಾ ಇದ್ದಾನೆ? ನೀನು ಹೋಗ್ಬಿಟ್ಟು ಎಲ್ಲರಿಗೂ ಚಾರಿಟಿ ಮಾಡ್ಕೊಂಡಿರೋ ಅಂತ ಹೇಳ್ತಾ ಇಲ್ಲ. ಕೃಷ್ಣ ಹೇಳ್ತಾ ಇರೋದು ಏನು? ನಿನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ. ಸ್ವಧರ್ಮ ಅಂದರೆ ಏನು? ನಾವು ಮಾಡೋವಂಥ ಒಂದು ಕೆಲಸದಲ್ಲಿ ನನಗೆ ಸಮಯದ ಪರಿಗಣನೆ ಇಲ್ಲದೇ ಆನಂದದಿಂದ ನನ್ನನ್ನು ನಾನು ತೊಡಗಿಸ್ಕೊಳ್ಳೋ ಒಂದು ಕೆಲಸ. ಆ ಒಂದು ಕೆಲಸದಲ್ಲಿ ನೀನು ಏನು ಮಾಡು? ಬೆಸ್ಟಾಗಿ ಕೆಲಸವನ್ನು ಮಾಡು. ನಿನಗೆ ಬರೋವಂಥ ಒಂದು ಸುಖ, ನಿನಗೆ ಬರೋವಂಥ ಒಂದು ಲಾಭ ಅದು ಬಂದೇ ಬರುತ್ತೆ. ನೀನೇನೇ ಕ್ಯಾಲ್ಕುಲೇಟ್ ಮಾಡಿದ್ರೂ ಪ್ರಕೃತಿಯ ಒಂದು ಕ್ಯಾಲ್ಕುಲೇಷನ್ ಏನಿದೆಯಲ್ಲ, ಪ್ರಕೃತಿಯ ಒಂದು ನಿಯಮಗಳೇನಿದೆಯಲ್ಲ, ಅದರ ಪ್ರಕಾರನೇ ನಮಗೆ ಬರೋದು. ಕೃಷ್ಣ ಏನು ಹೇಳಿದ್ದಾನೆ 11ರಿಂದ 30ನೇ ಶ್ಲೋಕದವರೆಗೂ? ನನ್ನ ಈ ಒಂದು ಜೀವನ ನಾನು ಹುಟ್ಟಿದಿಂದ ಶುರುವಾಗಿಲ್ಲ, ಹಿಂದೇನೋ ಇತ್ತು. ಎಷ್ಟಿತ್ತು? ಕ್ಯಾಲ್ಕುಲೇಷನ್ ಇದೆಯಾ? ಎಷ್ಟಿತ್ತು ಅಂತ ಕ್ಯಾಲ್ಕುಲೇಷನ್ ಇದೆಯಾ? ಅದೇ ಬೇಸಿಕ್ಕೇ ಗೊತ್ತಿಲ್ಲ ಅಂದಮೇಲೆ ಇವಾಗ ಕೂತ್ಕೊಂಡು ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ? ಅದೆಂಗೆ ಸರ್ ಹೋಗುತ್ತೆ? ನಮ್ಮ ಫೌಂಡೇಶನ್ನೇ ಎಷ್ಟು ನಾನು ಜನ್ಮಗಳನ್ನು ಎತ್ತಿದ್ದೀನಿ, ಏನು ಪಾಪಗಳನ್ನು ಮಾಡಿದ್ದೀನಿ, ಏನು ಪುಣ್ಯಗಳನ್ನು ಮಾಡಿದ್ದೀನಿ, ಅದರ ಬೇಸಿಸ್ ಮೇಲೆ ನನಗೆ ಈ ಒಂದು ಜನ್ಮ ಬಂದಿದೆ. ಆ ಫೌಂಡೇಶನ್ದು ನನಗೆ ನಾಲೆಡ್ಜೇ ಇಲ್ಲ, ಜ್ಞಾನನೇ ಇಲ್ಲ. ಈಗ ನಾನು ಕೂತ್ಕೊಂಡು ಏನೇ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟೇ ಸ್ಮಾರ್ಟ್ ಆಗೋಕ್ಕೆ ಹೋದ್ರೂ ಏನು ಬಂತು? ಅದಕ್ಕೆ ಹೇಳೋದು, ಬುದ್ಧಿನ ಉಪಯೋಗಿಸ್ಬೇಕು, ಅತಿ ಬುದ್ಧಿ ಮಾಡಬಾರ್ದು, ಅತಿಯಾಗಿ ನಾವು ಮಾಡಬಾರ್ದು. ಅಂದರೆ ನಮ್ಮ ತನವನ್ನು ಬಿಟ್ಟು, ಧರ್ಮವನ್ನೇ ಬಿಟ್ಟು, ಇನ್ನೊಬ್ಬರಿಗೆ ಮೋಸ ಮಾಡಿಬಿಟ್ಟು ನಾನು ಚೆನ್ನಾಗಿರಬೇಕು, ಇದು ಮಾಡಿದ್ರೆ ನಡೆಯುತ್ತೆ, ಅವನು ಇಷ್ಟೇ ಮಾಡೋಣ, ನಾವು ಇಷ್ಟೇ ಮಾಡೋಣ, ಅದು ನನ್ನ ನೇಚರೇ ಅಲ್ಲ.
ನೀನೇನಕ್ಕೆ ಹಂಗೆ ಮಾಡ್ತೀಯ? ನಿನ್ನ ನೇಚರ್ ಏನಿದೆಯೋ ಧರ್ಮದ ಪ್ರಕಾರ ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅನ್ನೋದು ಲೆಕ್ಕ ಅಲ್ಲ. ನೀನು ಯಾವ ರೀತಿ ಇರಬೇಕು ಅದನ್ನು ನೀನು ಮಾಡು. ಅದು ತಾನೇ ನಮ್ಮ ಧರ್ಮ. ಆದರೆ ನಾವು ಯಾವಾಗಲೂ ಏನು ಮಾಡ್ತೀವಿ? ಬೇರೆಯವರಿಂದ ಎಲ್ಲ ಕಲ್ತ್ಕೊಂಡು ಅದರ ಪ್ರಕಾರ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಂಬಿಡ್ತೀನಿ. ಅವನು ನನಗೆ ಇಷ್ಟು ಮೂಯಿ ಹಾಕಿದ್ದಾನೆ, ನಾನು ಹಾಕೋದು ಇಷ್ಟೇ. ಯಾಕೆ? ಅವನು ನನಗೆ ಇಷ್ಟೇ ಹಾಕಿದ್ದಾನೆ. ನಿನ್ನ ನೇಚರ್ ಏನು? ನೀನು ಎಷ್ಟು ಹಾಕಬೇಕು ಅಂತಿದ್ಯಾ, ನಿನ್ನ ಒಂದು ಗುಣ ಏನಿದೆ ಆ ರೀತಿ ಬಾಳು. ಅವನು ನನಗೆ ಈ ರೀತಿ ಅಂದಿದ್ದಾನೆ, ನಾನು ಇದೇ ರೀತಿ ಅವನಿಗೆ ಅನ್ನೋದು. ಅವನು ನನಗೆ ಇದನ್ನು ಮಾಡಿದ್ದಾನೆ, ನಾನು ಅವನಿಗೆ ಇದನ್ನೇ ಮಾಡ್ತೀನಿ. ವ್ಯತ್ಯಾಸ ಏನು ಬಂತು? ಅಂದರೆ ನಿಮ್ಮ ಜೀವನನ ಬೇರೆಯವರು ರೂಪಿಸ್ತಾ ಇದ್ದಾರಾ, ನಿಮಗೆ ನೀವು ರೂಪಿಸ್ಕೊಳ್ತಾ ಇದ್ದೀರಾ? ನಮ್ಮ ಜೀವನವನ್ನು ನಾವು ತಾನೇ ರೂಪಿಸ್ಕೋಬೇಕು. ನನಗೆ ಯಾವ ರೀತಿ ತಾನೇ ಆ ರೀತಿ ಬಾಳಬೇಕು. ಇಷ್ಟೊಂದು ಓವರ್ ಸ್ಮಾರ್ಟ್ ಆಗಿರೋರು ಕಡೆಗೆ ನಾವು ಯಾರು ಬಾಳನ್ನು ಬಾಳ್ತಾ ಇದ್ದೀವಿ? ಬೇರೆಯವರ ಬಾಳನ್ನು ಬಾಳ್ತಾ ಇದ್ದೀವಿ. ನಮ್ಮ ಬಾಳನ್ನು ನಾವು ಬಾಳಬೇಕು. ಆವಾಗ ಯಾವ ರೀತಿ ಬಾಳಕ್ಕೆ ಸಾಧ್ಯ? ನಾನು ಸ್ವಧರ್ಮದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗೆ ಸಾಧ್ಯ. ಅಲ್ಲಿ ಸ್ವಾರ್ಥ ಅನ್ನೋದು ಬಂದರೆ ಅದು ಯಾವತ್ತೂ ಬರಲ್ಲ. ಸೊ ಅದಕ್ಕೋಸ್ಕರನೇ ಭಗವಂತ ಹೇಳೋದು, ನಾವು ಏನೇ ಮಾಡಿದ್ರೂ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಿ ಅತ್ಯಂತ ಬುದ್ಧಿಯಿಂದ ನಾನೇ ಸ್ಮಾರ್ಟು ಸೂಪರ್ ಸ್ಮಾರ್ಟ್ ಅಂತ ಮಾಡೋದಲ್ಲ. ಇಲ್ಲಿ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ, ಕೃಷ್ಣನ ಒಂದು ಪ್ರಜ್ಞೆನಲ್ಲಿ ಅವನಿಗೆ ಅರ್ಪಿತವಾಗಿ, ಅಂದರೆ ನಾವು ಮಾಡೋವಂಥ ಒಂದು ಕೆಲಸ ಪ್ರತಿಯೊಂದು ಏನಾಗಿರಬೇಕದು ಯಜ್ಞವಾಗಿರಬೇಕು. ಆವಾಗ ಏನಾಗುತ್ತೆ? ನಮಗೆ ಯಾವುದೇ ಒಂದು ಪಾಪ ಬರಲ್ಲ. ಅವನಿಗೆ ಅರ್ಪಿತವಾಗಿ ಯಾವಾಗ ನಾವು ಮಾಡ್ತೀವಿ, ಅದರಿಂದ ನಮಗೆ ಯಾವುದೇ ಪಾಪದ ಲೇಪ ಅನ್ನೋದು ಬರಲ್ಲ. ಇಲ್ಲಿ ನಾನು ಯಾರೋ ಒಬ್ಬರು ಈ ರೀತಿ ಮಾಡಿದ್ದಾರೆ, ಯಾರೋ ಒಬ್ಬರು ಈಗ ಹಂಗಿದ್ದಾರೆ, ಇಲ್ಲ ಇವ್ರು ಹಿಂಗೆ ಮಾಡಿದ್ದಾರೆ, ಇವ್ರು ಇಷ್ಟು ಕೊಟ್ಟಿದ್ದಾರೆ, ನಾನು ಹಂಗೆ ಇಡ್ತೀನಿ, ಈ ರೀತಿ ಜನ್ಮ ಬಾಳೋದಲ್ಲ. ಭಗವಂತ ನನಗೆ ಎಲ್ಲ ಕೊಟ್ಟಿದ್ದಾನೆ. ಭಗವಂತ ನನಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಟ್ಟಿದ್ದಾನೆ, ಎಷ್ಟು ಚೆನ್ನಾಗಿಟ್ಟಿದ್ದಾನೆ. ನಾನು ಏನು ಕರ್ಮ ಮಾಡಿದ್ನೋ, ಎಷ್ಟು ಜನ್ಮಗಳನ್ನು ಎತ್ತಿದ್ನೋ, ಎಷ್ಟು ಮೂಟೆಗಳಿದೆಯೋ ನನಗೆ ಗೊತ್ತಿಲ್ಲ, ಆದ್ರೂ ತಿನ್ನಕ್ಕೆ ಕೊಡ್ತಾ ಇದ್ದಾನೆ, ಬೆಳಿಗ್ಗೆ ಎಬ್ಬರಿಸ್ತಾ ಇದ್ದಾನೆ. ಆ ಒಂದು ಕೃತಜ್ಞತೆ ನಾವು ವ್ಯಕ್ತಪಡಿಸ್ಬೇಕು. ಎಷ್ಟೊಂದು ಜನ ರಾತ್ರಿ ಮಲಗಿರೋರು ಬೆಳಿಗ್ಗೆ ಎದ್ದೋಳೋದೇ ಇಲ್ಲ. ನಾನು ಎದ್ದೋಳ್ತಾ ಇದ್ದೀನಿ ಅಂದರೆ ಏನು ಮಾಡಬೇಕು? ಥ್ಯಾಂಕ್ ಯು ಕೃಷ್ಣ ಅಂತ ಹೇಳಬೇಕು. ಎಷ್ಟೊಂದು ಜನಕ್ಕೆ ತಿನ್ನೋದಕ್ಕಿರಲ್ಲ, ಎಷ್ಟೊಂದು ಜನಕ್ಕೆ ಇರೋದಕ್ಕೆ ಮನೆ ಇರಲ್ಲ. ನನಗೆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಏನು ಮಾಡಬೇಕು? ಥ್ಯಾಂಕ್ ಯು ಹೇಳಬೇಕು. ನಾವು ಬೇಡ ಅಂದ್ರೂ ಬಿಲ್ ಕಟ್ಟಿಲ್ಲ ಅಂದರೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ KEB ಅವರು. ದಿನಾ ಬೆಳಿಗ್ಗೆ ಸೂರ್ಯ ಬರ್ತಾನೆ, ಪಾಪ ಬೆಳಕು ಕೊಡ್ತಾನೆ, ಗಾಳಿ ಬೀಸ್ತಾ ಇರುತ್ತೆ, ನೀರು. ನಾವು ಬೇಡ ಅಂದರೂ ನೋಡಿ ಇಂಥ ಒಂದು ಬೇಸಿಗೆಯಲ್ಲಿ ಮಳೆ ಬರ್ತಾ ಇದೆ. ಈ ಯಾವುದಕ್ಕೆ ನಾವು ಬಿಲ್ ಕೊಡ್ತೀವ? ಯಾವುದೂ ಕೊಟ್ಟಲ್ಲ. ನಾವಿರೋವಂಥ ಭೂಮಿ ಯಾರಪ್ಪ ಯಾರನ್ನ ತಂದಿದ್ರಾ? ನಾವೇನೋ ತೊಗೊಂಬಂದ್ವಾ? ಸೊ ನಮ್ಮಪ್ಪ ಇಲ್ಲ ನಮ್ಮ ಒಂದು ಇವರು ಯಾರೂ ತಂದಿಲ್ಲ, ನಾನೂ ತಂದಿಲ್ಲ. ಇಲ್ಲಿ ಭೂಮಿ ಅನ್ನೋದು ಇಲ್ಲೇ ಇತ್ತು. ಅಲ್ಲಿ ಬಂದು ನಾನೇನು ಮಾಡ್ತಾಯಿದ್ದೀನಿ? ಬೌಂಡ್ರಿ ಹಾಕಿದ್ದೀನಿ. ಹಾಕು, ಇರು. ಆದರೆ ನಾನೇ 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 ಅಂತ ಬಾಳ್ಬೇಡ. ಯಾರಿಗೆ? ಭಗವಂತನಿಗೆ ಕೈ ಮುಗಿ. ನೀನು ಕೊಟ್ಟಿದ್ದೀಯಾ ನನಗೆ, ಇಲ್ಲಿ ಕುತ್ಕೊಳ್ಳೋದಕ್ಕೂ ಈ ಒಂದು ಜಾಗನ ನೀನೇ ಕೊಟ್ಟಿದ್ದೀಯಾ, ಉಸಿರಾಡೋಕ್ಕೂ ಗಾಳಿನ ನೀನೇ ಕೊಟ್ಟಿದ್ದೀಯಾ, ತಿನ್ನೋದಕ್ಕೂ ಅನ್ನನ ನೀನೇ ಕೊಟ್ಟಿದ್ದೀಯಾ, ನನ್ನ ಕೈಲಿ ಒಬ್ಬನೇ ಇರೋಕ್ಕಾಗಲ್ಲ ಅಂತ ಫ್ಯಾಮಿಲಿನ ಕೊಟ್ಟಿದ್ದೀಯಾ. ಇದಕ್ಕೆ ನಾವು ಥ್ಯಾಂಕ್ಸು ಹೇಳಬೇಕು. ಆದರೆ ನಾವೇನು ಮಾಡ್ತಾಯಿರ್ತೀವಿ ಪ್ರತಿ ಸಾರಿ? ಏನೋ ಹಿಂಗಿಟ್ಟಿದ್ಯಾ ನನ್ನನ್ನು, ಏನು ಮಾಡಿದ್ರು ಸಾಕು ಬರೀ ನೋವೇ, ಬರೀ ಕಷ್ಟನೇ ಅಂತ ನಾವು ಬೈತಾ ಇರ್ತೀವಿ. ಬೈಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಹಿಂದೆಗಡೆ ನಮ್ಮದು ಮೂಟೆಯಲ್ಲಿ ಕರ್ಮದ ಫಲಗಳು ಎಷ್ಟಿದೆ, ಏನೆಲ್ಲ ಮಾಡಿರ್ಬೋದು ಅಂತ ಕರುಣಾಮಯದಂಥ ಕೃಷ್ಣ
ನನಗೆ ಈ ರೀತಿ ಏನೋ ಒಂದು ಕಷ್ಟ ಬರ್ತಾ ಇದೆ ಅಂತ ಅಂದಮೇಲೆ ನಾನು ಏನೆಲ್ಲ ಮಾಡಿರ್ಬೋದು ಅಂತ ಯೋಚನೆ ಮಾಡಬೇಕು ತಾನೆ. ಯೋಚನೆ ಮಾಡ್ಬಿಟ್ಟು ಏನು ಮಾಡಬೇಕು, ಆದರೂ ನನ್ನನ್ನು ಕಾಪಾಡ್ತಾ ಇದೆಯಲ್ಲ ಥ್ಯಾಂಕ್ ಯು ಅಂತ ನಾವು ಹೇಳಬೇಕು. ನಾವೆಷ್ಟೇ ಜನ್ಮಗಳೆತ್ತಿದ್ರೂ ಇಲ್ಲಿ ಎಷ್ಟು ಪಕ್ಷಿಗಳಿದೆ? ಎಷ್ಟು ಪಕ್ಷಿಗಳಿರೋದು? ಒಂದೋ ಎರಡೋ? ನಾವು ಒಬ್ಬರೇನ ಇರೋದು? ಇಬ್ಬರು ಇರೋದು. ಎಷ್ಟೇ ಜನ್ಮಗಳನ್ನು ಎತ್ತಿದ್ರೂ ನಮ್ಮ ಜೊತೆ ಯಾರು ಬರ್ತಾಯಿದ್ದಾರೆ? ದಿ ಬೆಸ್ಟ್ ಫ್ರೆಂಡ್ ಆಗಿ ಪರಮಾತ್ಮನಾಗಿ ಕೃಷ್ಣ ಬರ್ತಾ ಇದ್ದಾನೆ. ಜನ್ಮಗಳಿಗೂ ಬರ್ತಾ ಇದ್ದಾನೆ. ನಾನೇನೋ ಮಾಡಬಾರ್ದು ಮಾಡಿ ಒಂದು ನಾಯಿನೋ ನರಿನೋ ಹಂದಿ ಆದ್ರೂ ಅಲ್ಲಿಗೆ ಬರ್ತಾನೆ. ಇಲ್ಲ ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ನಾನು ಮುಂದಕ್ಕೆ ಅಂತ. ಗುರುವಾಗಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ತಿರುಗ್ತಾನೆ ಯಾವತ್ತೋ ಒಂದಿನ ಅಂತ ಕಾಯ್ತಾ ಇರ್ತಾನೆ. ಆದರೆ ನಾವು ತಿರುಗಲ್ಲ, ಮರದಲ್ಲಿರೋದನ್ನೆಲ್ಲ ತಿಂದು ಆಗ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಕೊಡೋದು, ಎಲ್ಲ ನಾವೇನೇ ಮಾಡಲಿ ಅದನ್ನು ಯಾರ ಕನೆಕ್ಟ್ ಮಾಡಬೇಕು? ಭಗವಂತನಿಗೆ ಕನೆಕ್ಟ್ ಮಾಡಬೇಕು. ಆವಾಗ ನಮಗೆ ಪಾಪದ ಲೇಪ ಇಲ್ಲ. ಇಲ್ಲಿ ಅರ್ಜುನ ಏನು ಯೋಚನೆ ಮಾಡ್ತಾ ಇದ್ದಾನೆ? ನಾನು ಯುದ್ಧ ಮಾಡ್ತೀನಿ, ನಾನು ಈ ರೀತಿ ಹೊಡೆಯೋದ್ರಿಂದ ಅವ್ರು ಸತ್ತೋಗ್ತಾರೆ, ಅದರಿಂದ ನನಗೆ ಪಾಪ ಬರುತ್ತೆ ಅಂತ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಅಲ್ಲಿರೋವಂಥವರು ಏನು ಅಪರಾಧಿಗಳು. ಒಂದು ಹೆಣ್ಣಿಗೆ ತುಂಬಿದ ಸಭೆಯಲ್ಲಿ ಏನು ಮಾಡಿದ್ದಾರೆ? ಅಪಮಾನ ಮಾಡಿದ್ದಾರೆ. ಯಾರಿಗೆ ಧರ್ಮಕ್ಕೆ ಅನುಗುಣವಾಗಿ ರಾಜ್ಯವನ್ನು ಕೊಡಬೇಕೋ ಅವರಿಗೆ ಕೊಟ್ಟಿಲ್ಲ. ಸಮಾಜದಲ್ಲಿ ಅಧರ್ಮವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅವರು ವಿದುರನ ನೀತಿಯಿಂದ ದುರ್ಯೋಧನ ರಾಜ್ಯಭಾರ ಮಾಡ್ತಾ ಇರಲಿಲ್ಲ. ಕಳಿಂಕನ ಒಬ್ಬ ನೀತಿಯಿಂದ ರಾಜ್ಯಭಾರನ ಮಾಡ್ತಾಯಿದ್ರು. ಇದರಿಂದ ಏನಾಗುತ್ತೆ? ಇಡೀ ಸಮಾಜದಲ್ಲಿ ಇನ್ನೂ ಕೆಟ್ಟತನ ಜಾಸ್ತಿ ಆಗುತ್ತೆ. ಇಂಥವ್ರಿಗೆ ನಾನು ಮಟ್ಟ ಹಾಕಬೇಕು, ಅಧರ್ಮವನ್ನು ನಾಶ ಮಾಡಬೇಕು, ಧರ್ಮದ ಸ್ಥಾಪನೆ ಆಗಬೇಕು. ಅದಕ್ಕೋಸ್ಕರ ಅಲ್ಲಿ ಯುದ್ಧ ಮಾಡ್ತಾ ಇರೋದು. ನಿನಗೆ ನಿಮ್ಮ ರಾಜ್ಯನ ನಿಮ್ಮ ಮನೇನ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ಕೊಡ್ಸೋದು ಮುಖ್ಯ ಉದ್ದೇಶ ಅಲ್ಲ. ಅಲ್ಲೇನಾಗಬೇಕು? ಧರ್ಮದ ಸ್ಥಾಪನೆ ಆಗಬೇಕು. ಧರ್ಮಿಷ್ಠರಾದವರು ಆಡಳಿತವನ್ನು ಮಾಡಬೇಕು. ಆವಾಗ ರಾಜ್ಯದಲ್ಲಿರುವಂಥ ಪ್ರಜೆಗಳನ್ನು ಸಹ ಧರ್ಮದ ದಾರಿನಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಾನು ಯುದ್ಧ ಮಾಡಿಸ್ತಾ ಇರೋದು. ಅದಕ್ಕೆ ಅಂತ ನೀನು ಯಾವಾಗ ಯುದ್ಧ ಮಾಡ್ತೀಯಾ? ನಿನಗೆ ಪಾಪದ ಲೇಪ ಇಲ್ಲ. ಯಾಕೆ? ನೀನು ಆ ಒಂದು ಧರ್ಮದ ಸ್ಥಾಪನೆಯಲ್ಲಿ ನೀನು ಒಂದು ಭಾಗ ಆಗ್ತೀಯ. ನಿಮಿತ್ತ ಮಾತ್ರೇನ ಭವಸವ್ಯ ಸಾಚಿ ಅಂತ ಕೊನೆಯಲ್ಲಿ ಹೇಳ್ತಾರೆ. ನೀನು ನಿಮಿತ್ತ ಮಾತ್ರವಾಗಿ ಯುದ್ಧವನ್ನು ಮಾಡು. ಸೊ ಅದೇ ರೀತಿ ನಾವು ನಿಮಿತ್ತ ಮಾತ್ರವಾಗಿಯೇ ನಮ್ಮ ಜೀವನದಲ್ಲಿ ನಮ್ಮ ಕರ್ತವ್ಯಗಳನ್ನು ನಮ್ಮ ಸ್ವಧರ್ಮಕ್ಕೆ ಅನುಗುಣವಾಗಿ ಮಾಡಿಕೊಂಡು ಹೋದರೆ ನಮಗೆ ಯಾವುದೇ ಪಾಪದ ಲೇಪ ಇಲ್ಲ. ಪ್ರತಿಯೊಂದನ್ನು ಏನು ಮಾಡಬೇಕು? ಅದು ಶ್ರೀ ಕೃಷ್ಣಾರ್ಪಣ ಮಸ್ತು. ಯಾವುದೋ ಒಂದು ದರೋಡೆ ಮಾಡಿಬಿಟ್ಟು ಕೃಷ್ಣಾರ್ಪಣ ಮಸ್ತು ಹೇಳೋದಲ್ಲ. ಎಲ್ಲಿ ಮಾಡಬೇಕು? ಧರ್ಮಕ್ಕೆ ಅನುಗುಣವಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಆವಾಗ ನಮಗೆ ಯಾವುದೇ ಪಾಪದ ಲೇಪ ಇಲ್ಲ. ಅಧರ್ಮಕ್ಕೆ ಅನುಗುಣವಾಗಿ ಹೋದರೆ ನಾವೇನಂದ್ರೂ ಅದಕ್ಕೆ ಫಲ ಬಂದೇ ಬರುತ್ತೆ. ಅದು ಕರ್ಮದ ನಿಯಮ. ಅದಕ್ಕೆ ಅನುಗುಣವಾಗಿ ನಮಗೆ ಅದಕ್ಕೆ ಪ್ರತಿಫಲ ಅನ್ನೋದು ಬಂದೇ ಬರುತ್ತೆ. ಧರ್ಮಕ್ಕೆ ಅನುಗುಣವಾಗಿ ನಾವು ಸ್ವಧರ್ಮದಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಪ್ರತಿಯೊಂದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅವನ ಸೇವೆಯಾಗಿ ನಾನು ನನ್ನ ಜೀವನವನ್ನು ಮಾಡಿದ್ರೆ ನಮಗೆ ಯಾವುದೇ ಒಂದು ಪಾಪದ ಲೇಪ ಇಲ್ಲ. ಯಾವ ರೀತಿ ಒಬ್ಬ ಸೈನಿಕ ಗಡಿನಲ್ಲಿ ಹೋರಾಡ್ತಾ ತನ್ನ ಪ್ರಾಣನೇ ಬಿಡ್ಬೋದು ಅಥವಾ ಶತ್ರುಗಳನ್ನು ಅವನು ಕೊಲ್ಲಬೋದು. ಅದರಿಂದ ಗೌರ್ಮೆಂಟ್ ಯಾವತ್ತೂ ಬಂದು ಅವನನ್ನು ತಗೊಂಬಂದು ಜೈಲಿಗೆ ಹಾಕಲ್ಲ. ನೀನು ಅಷ್ಟೊಂದು ಜನನ ಕೊಂದುಬಿಟ್ಟಿದೆಯಾ ಅಂತ. ಅವ್ನಿಗೇನು ಮಾಡ್ತಾರೆ? ಇನ್ನು ಮೆಡಲ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಆ ರೀತಿ ನಾವು ಯಾರಿಗೋಸ್ಕರ ಮಾಡಬೇಕು? ಭಗವಂತನ ಸರ್ವೀಸ್ ಅಂತ ನಾವು ಯಾವಾಗ ಮಾಡ್ತೀವಿ ಆವಾಗ ನಮಗೆ ಪಾಪದ ಲೇಪ ಇಲ್ಲ. ಆವಾಗ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಜನ್ಮನೂ ಸಾರ್ಥಕ ಆಗುತ್ತೆ,
ಭಗವಂತನ ಸಾಕ್ಷಾತ್ಕಾರನೂ ಆಗುತ್ತೆ, ನಮ್ಮ ಸಾಕ್ಷಾತ್ಕಾರನೂ ಆಟೋಮೆಟಿಕ್ಕಾಗಿ ಆಗುತ್ತೆ. ಈ ಒಂದು ಶ್ಲೋಕವನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನಾವು ಈವನ್ ಇಲ್ಲಿ ಬಂದು ಇಲ್ಲಿ ಸರ್ವೀಸ್ ಮಾಡಬೇಕಾದ್ರೂ ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಇದರಿಂದ ಮಾಡೋದ್ರಿಂದ ಏನು ಬರುತ್ತೆ, ಇದನ್ನು ಯಾಕೆ ಮಾಡೋದು, ಬೇಡ ಬಿಡು. ನಾವು ಆ ರೀತಿ ಮೋಲ್ಡ್ ಆಗಿಬಿಟ್ಟಿದ್ದೀವಿ. ಈವನ್ ನಮ್ಮ ಮನೆಯಲ್ಲೇ ಮಾಡಬೇಕು, ಇದನ್ನು ಮಾಡೋದಕ್ಕೂ ಯೋಚನೆ ಮಾಡೋದು, ಅದನ್ನು ಮಾಡೋಕ್ಕೂ ಕ್ಯಾಲ್ಕುಲೇಟ್ ಮಾಡೋದು, ಏನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರಾ? ಏನು ಕ್ಯಾಲ್ಕುಲೇಟ್ ಮಾಡಿದ್ರು ನಿಮ್ದು ಯಾವುದು ನಡೆಯಲ್ಲ. ಇಲ್ಲಿ ನಡೆಯೋದು ಯಾರ್ದು? ಅವನೇನು ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದಾರಲ್ಲ ಅದೇ ನಡೆಯೋದು. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನನ ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಆರಾಮಾಗಿ ಹೋಗುತ್ತೆ. ನಾವಿರೋವಂಥ ಪರಿಸ್ಥಿತಿನಲ್ಲೇ ನಾವೇನು ಮಾಡಬೇಕು? ಭಗವಂತನಿಗೆ ಕೃತಜ್ಞತೆಯನ್ನು ಸಮರ್ಪಿಸಬೇಕು. ಥ್ಯಾಂಕ್ ಯು, ನಾನು ಏನೇನು ಮಾಡಿದ್ದೀನೋ ಗೊತ್ತಿಲ್ಲ, ಆದರೂ ಈ ರೀತಿ ನನ್ನನ್ನು ನೋಡ್ಕೊತಾ ಇದೆಯಲ್ಲ, ಅಷ್ಟೊಂದು ಮಾಡಿದ್ರೆ ಸಾಕು. ಸೊ ಆ ರೀತಿ ಕೃತಜ್ಞತೆಯನ್ನು ಅರ್ಪಿಸೋದಕ್ಕೋಸ್ಕರನೇ ಇರೋವಂಥದ್ದು ಏನೋ ನಾವು ಮಾಡೋವಂಥ ಜಪ. ಜಪ ಅಂದರೆ ಏನು ಹೇಳು? ನಾವು ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಮಂತ್ರನ ಹೇಳ್ತೀವಿ ಅಂತಲ್ಲ. ನಮ್ಮ ಒಂದು ಭಾವ ಏನಿರಬೇಕು? ಭಗವಂತನಿಗೆ ನಾವು ಶರಣಾಗತಿಯ ಭಾವನೆ ಇರಬೇಕು. ಅವನಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ, ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅನ್ನೋವಂಥ ಒಂದು ಭಾವದಲ್ಲಿ ನಾವು ಜಪವನ್ನು ಯಾವಾಗ ನಾವು ಮಾಡ್ತೀವಿ, ಆವಾಗ ಏನಾಗುತ್ತೆ? ನಮ್ಮ ಜೀವನನೇ ಬದಲಾವಣೆ ಆಗುತ್ತೆ. ಈ ಕೃತಜ್ಞತೆ ಒಂದು ಭಾವ ಒಂದು ನಮ್ಮ ಜೀವನದಲ್ಲಿದ್ರೇ ಸಾಕು, ಇಡೀ ನಮ್ಮ ಜೀವನ ನಾವು ಮಾಡೋವಂಥ ಯೋಚನೆ ಎಲ್ಲನೂ ಬದಲಾವಣೆ ಆಗೋಗುತ್ತೆ. ಅದು ಇಲ್ದಿರೇ ನಾವೆಲ್ಲರೂ ಇಷ್ಟೊಂದು ದುಃಖನ ಅನುಭವಿಸ್ತಾ ಇರೋದು. ಯೋಚನೆ ಮಾಡಿ ನೋಡಿ. ಅದು ನಮ್ಮ ತಂದೆ ತಾಯಿಗಳಿಂದ ಏನು ಪಡ್ಕೊಂಡಿದ್ದೀವಿ ಅದನ್ನು ಮರ್ತೋಗಿರೋದಿರ್ಬೋದು, ಇಡೀ ಸಮಾಜದಿಂದ ಏನು ಪಡ್ಕೊಂಡಿದ್ದೀವಿ ಅದನ್ನು ಮರ್ತೋಗಿರೋದಿರ್ಬೋದು, ಈ ಪ್ರಕೃತಿಯಿಂದ ಏನು ಪಡ್ಕೊಂಡಿದ್ದೀವಿ ಅದನ್ನು ಮರ್ತೋಗಿರೋದಿರ್ಬೋದು. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ಎಷ್ಟೊಂದು ಇರುತ್ತೆ. ಎಷ್ಟೊಂದು ಜನ ಹೆಂಗೋ ಹೆಲ್ಪ್ ಮಾಡ್ತಾ ಇರ್ತಾರೆ, ಮನೆಯವರು ಹೆಲ್ಪ್ ಮಾಡ್ತಾ ಇರ್ತಾರೆ. ನಾವು ಸುಮ್ಮನೆ ನಾವು ಮಲಗೆ ಇರ್ತೀವಿ. ಆಲ್ರೆಡಿ ಮನೆಯಲ್ಲಿ ನಿಮ್ಮಮ್ಮ ತೊಗೊಂಬಂದು ತಟ್ಟೆ ಮುಂದೆ ಇಟ್ಟಿರ್ತಾರೆ. ಅವ್ರಿಗೆ ಯಾವ ಗ್ರಾಚಾರ? ಯಾರೇನು ಬರ್ಕೊಟ್ಟಿದ್ದಾರ? ಮಾಡ್ತಾರ್ತಾನೆ. ಸೊ ಅದೆಲ್ಲದಕ್ಕೂ ಏನು ಮಾಡ್ಬೇಕು ಹೇಳಿ? ಥ್ಯಾಂಕ್ ಯು ಹೇಳಬೇಕು. ಅದನ್ನೇ ಮರ್ತೋಗಿರ್ತೀವಿ ನಾವು ಲೈಫಲ್ಲಿ. ಯಾವಾಗ ಅದನ್ನು ಹೇಳ್ತೀವಿ ನಮ್ಮ ಜೀವನ ಆಟೋಮೆಟಿಕ್ಕಾಗಿ ಸುಧಾರಣೆ ಆಗುತ್ತೆ. ಅಲ್ಟಿಮೇಟಾಗಿ ಭಗವಂತನಿಗೆ ಹೇಳಬೇಕು ಥ್ಯಾಂಕ್ ಯು. ಅದೇನೇನು ಮಾಡಿ ಒಂದು ಜನ್ಮಕ್ಕೆ ಬಂದಿದ್ದೀನೋ ಆದ್ರೂ ತಿನ್ನಕ್ಕನ ಕೊಡ್ತಾ ಇದೆಯಲ್ಲ, ಇರೋದಕ್ಕನ ಬಿಟ್ಟಿದೆಯಲ್ಲ, ಆದರೂ ನನ್ನ ಕೈ ಬಿಟ್ಟಿಲ್ವಲ್ಲ, ಹಿಡ್ಕೊಂಡೇ ಹೋಗ್ತಾ ಇದೆಯಲ್ಲ. ನಾನು ಎಷ್ಟೇ ಪಾಪಕರ್ಮಗಳನ್ನು ಮಾಡಿದ್ರೂ ಜನ್ಮ ಜನ್ಮಗಳನ್ನು ನನ್ನ ಜೊತೆ ಬರ್ತಾನೆ ಇದೆಯಲ್ಲ, ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳಬೇಕು. ಅದಕ್ಕೋಸ್ಕರ ನಾವು ಜಪವನ್ನು ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಜೀವನ ಭಗವಂತನ ಜೊತೆ ಕನೆಕ್ಟು ಆಗುತ್ತೆ. ಯೋಗ ಅಂದರೆ ಏನು ಹೇಳಿ? ನಾವು ಎಷ್ಟೊಂದು ಯೋಗಗಳನ್ನ ನೋಡ್ತೀವಿ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ, ಅದು ಇದು ಅಂತ ಏನೇನೋ ಮಾತಾಡ್ತಿರ್ತಾನೆ. ಯೋಗ ಅಂದರೆ ಏನು? ಕನೆಕ್ಟ್ ಮಾಡೋದು. ಯಾರನ್ನ ಯಾರ ಜೊತೆ ಕನೆಕ್ಟ್ ಮಾಡೋದು? ಈ ಒಂದು ಆತ್ಮವನ್ನು ಭಗವಂತನ ಜೊತೆ ಕನೆಕ್ಟ್ ಮಾಡೋದು. ಆ ಕನೆಕ್ಟ್ ಕಟ್ಟಾಗೋಗಿದೆ. ಕಟ್ಟಾಗಿ ನಾನೇ 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 ಅಂತ ನಾನು ಮೆರೀತಾ ನನ್ನ ಜೀವನನ ಮಾಡ್ತಾಯಿದ್ದೀನಿ. ಅದನ್ನು ಪುನರ್ಸ್ಥಾಪನೆ ಮಾಡಬೇಕು. ಅದೇ ಯೋಗ. ಅದು ನಾವು ಮಾಡೋವಂಥ ಕೆಲಸದಿಂದನೇ ಯಾವ ರೀತಿ ಮಾಡಬೇಕು, ಅದೇ ಕರ್ಮಯೋಗ. ಭಗವಂತನ ಹೊರಗಡೆ ಇಟ್ಬಿಟ್ಟು ಅಲ್ಲಿ ಯಾವ ಯೋಗನೂ ಬರಲ್ಲ. ನಾನು ಮಾಡೋವಂಥ ಕೆಲಸದಿಂದನೂ ನಾನು ಯಾವ ರೀತಿ ಭಗವಂತನ ಜೊತೆ ಕನೆಕ್ಟ್ ಆಗ್ಬೋದು, ಅದು ಕರ್ಮಯೋಗ. ನಾನು ಮನೆಯಲ್ಲಿ ಮಾಡೋವಂಥ ಅಡುಗೆಯಿಂದ ನಾನು ಯಾವ ರೀತಿ ಕನೆಕ್ಟ್ ಆಗ್ಬೋದು, ಅದು ಯೋಗ. ಪ್ರಭು ನಿಮಗೆ ಓದ್ ಕ್ಲಾಸಲ್ಲೂ ಹೇಳ್ತಾಯಿದ್ರು, ನಾವು ಅಷ್ಟೊಂದು ಅಡುಗೆ ಎಲ್ಲ ಮಾಡ್ತೀವಿ, ಏನು ಮಾಡಬೇಕು? ಭಗವಂತನ ಮುಂದೆ ಇಟ್ಟು ನೈವೇದ್ಯ ಮಾಡಬೇಕಷ್ಟೇ. ಒಂದು ತುಳಸಿ ದಳ ಹಾಕಿ ಕೃಷ್ಣಾರ್ಪಣ ಮಸ್ತು ಅಂದರೆ ಸಾಕು. ಅವನ್ನೆಲ್ಲ ತೊಗೊಂಡ್ಬಿಡ್ತಾನ? ನಮಗೆ ಕೊಡ್ತಾನೆ. ಸೊ ಅದರಿಂದ ನಮಗೇನು ಬರಲ್ಲ? ಪಾಪದ ಲೇಪ ಇಲ್ಲ. ಇಲ್ಲ ಅಂದರೆ ನಾವು ತಿನ್ನೋವಂಥ ಆಹಾರದಿಂದನೂ ನಮಗೇನು ಬರುತ್ತೆ? ಪಾಪ ಬರುತ್ತೆ. ಯಾಕೆ? ಅಲ್ಲೂ ಜೀವ ಇದೆ. ಅದನ್ನೇ ನಾವು ಸೇವನೆ ಮಾಡ್ತೀವಿ. ಯಾವಾಗ ಅರ್ಪಣೆ ಮಾಡಿಬಿಟ್ಟು ಸೇವನೆ ಮಾಡ್ತೀವಿ ಅದು
ಪ್ರಸಾದ ಆಗುತ್ತೆ. ಆಡೋವಂಥ ಮಾತು ಯಾವಾಗ ಜಪ ಆಗುತ್ತೆ ಆವಾಗ ಭಗವಂತನ ಸೇವೆ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಒಂದು ಫೋಟೋನಾದರೂ ಇದೆಯಾ? ಇದ್ದೇ ಇರುತ್ತೆ ತಾನೇ. ಅದು ನಮ್ಮ ಕಲ್ಚರು. ಅಂದರೆ ಏನು? ಮನೆಯಲ್ಲಿ ದೇವರಿದ್ದಾರೆ ಅಂದರೆ ಏನು? ನಾವು ಅವನ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂತ. ಅವನಿಗೆ ಪೂಜೆ ಮಾಡೋದು ಅಂದರೆ ಏನು? ನಾನು ನಿನ್ನ ದಾಸ, ನಿನಗೆ ಪೂಜೆ ಮಾಡ್ತಾಯಿದ್ದೀನಿ, ನೀನು ಈ ಮನೆ ಯಜಮಾನ, ನಿನಗೋಸ್ಕರ ನಾವು ಈ ಮನೆಯಲ್ಲಿ ಇದ್ದೀವಿ, ನಿನಗೆ ನೈವೇದ್ಯ ಕೊಡ್ತಾಯಿದ್ದೀವಿ, ನೀನು ಯಾವ ರೀತಿ ಹೇಳ್ಕೊಟ್ಟಿದ್ಯಲ್ಲ ಆ ರೀತಿ ಧರ್ಮದ ದಾರಿನಲ್ಲಿ ನಾವು ನಡೀತೀವಿ. ಆ ರೀತಿ ನಾನು ಕುಟುಂಬದ ನಿರ್ವಹಣೆನೂ ಮಾಡ್ತೀನಿ, ಆ ರೀತಿ ನನ್ನ ಜೀವನವನ್ನು ಮಾಡ್ತೀನಿ. ನೀನು ಯಾವ ರೀತಿ ಹೇಳ್ಕೊಟ್ಟಿದ್ಯಲ್ಲ ಅದೇ ರೀತಿ ನಾನು ನನ್ನ ದೇಹವನ್ನು ಸಹ ಬಿಡ್ತೀನಿ. ಅದೇ ಕೃಷ್ಣ ಪ್ರಜ್ಞೆ ಅಷ್ಟೆ. ಸೊ ಮನೆಯಲ್ಲಿ ಪೂಜೆ ಮಾಡಿ, ನೈವೇದ್ಯ ಮಾಡಿ, ಜಪ ಮಾಡಿ, ಕೃಷ್ಣ ಯಾವ ರೀತಿ ಹೇಳ್ಕೊಟ್ಟಿದ್ದಾನೋ ಧರ್ಮದ ದಾರಿನಲ್ಲಿ ನಡೀರಿ. ಪ್ರತಿಯೊಂದರಲ್ಲೂ ಭಗವಂತನ ಜೊತೆ ಏನು ಮಾಡಿ ಸಂಬಂಧವನ್ನು ಸ್ಥಾಪನೆ ಮಾಡಿ. ಆವಾಗ ನಮಗೆ ಯಾವುದೇ ಪಾಪದ ಲೇಪ ಇಲ್ಲ. ಇನ್ನೂ ಜನ್ಮ ಜನ್ಮಗಳಿಂದ ಕಟ್ಕೊಂಡಿರೋ ಪಾಪನೂ ಹೋಗುತ್ತೆ. ಈಗ ಮಾಡೋದ್ರಿಂದನೂ ಯಾವುದು ಬರಲ್ಲ. ಓಕೆನಾ? ಸೊ ಇಷ್ಟು ಹೇಳ್ತಾ ಸೊ ಈ ದಿನದ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತೀನಿ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ಅದೇ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು ಅಂದರೆ ಅದು ಭಗವಂತ ನಮ್ಮ ಶಾಸ್ತ್ರಗಳಲ್ಲಿ ಏನನ್ನು ಸಮರ್ಪಣೆ ಮಾಡಬಹುದು, ಏನನ್ನು ಮಾಡಬೇಕು ಅನ್ನೋದನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡಿದ್ರೆ ಏನು ಬರುತ್ತೆ? ನಮಗೆ ಪಾಪದ ಲೇಪ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಪಾಪ ಬರುತ್ತೆ. ಇಲ್ಲಿ ಗೌರ್ಮೆಂಟು ನಮಗೊಂದು ರೂಲ್ ಮಾಡಿದ್ದಾರೆ, ನಾವು ಗಾಡಿನ ರೋಡ್ ಲೆಫ್ಟಲ್ಲಿ ಹೋಗಬೇಕು ಅಂತ. ಅದೇನದು? ಲಾ ಬುಕ್ಕಲ್ಲಿರೋಂಥ ರೂಲು. ನಾನಿಲ್ಲ ರೈಟಲ್ಲಿ ಹೋಗ್ತೀನಿ ಅಂದರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ, ಫೈನ್ ಬೀಳುತ್ತೆ. ಸೊ ನಾನು ಏನೋ ಮಾಡೋಕ್ಕಾಗಲ್ಲ. ಅದನ್ನೇ ಹೇಳಿದ್ದು, ಒಬ್ಬ ಡಕಾಯಿತ ಒಂದು ಕಳ್ಳತನ ಮಾಡಿಬಿಟ್ಟು ಬಂದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ? ಕೃಷ್ಣ ಏನು ಹೇಳಿದ್ದಾನೆ? ನನ್ನ ಹತ್ರ ಏನು ಗತಿ ಇಲ್ದಿರೋ ನಾನು ಅಲ್ಲಿ ನಿಂತಿಲ್ಲ, ಇಡೀ ಒಂದು ಪ್ರಪಂಚದ ಓನರು ನಾನೇ, ನೀನೇನು ಕೊಡ್ತಾ ಇದೆಯಲ್ಲ ಅದ್ರ ಓನರು ನಾನೇ, ಇಡೀ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಒಡೆಯನು ನಾನೇ. ಅಲ್ಲಿ ಕೊಡಬೇಕಾಗಿರೋದು ಹೇಳಿ, ನೀನು ಧರ್ಮಕ್ಕೆ ಅನುಗುಣವಾಗಿ ಅದನ್ನು ಮಾಡಿ ನನಗೆ ಅರ್ಪಿತ ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಅದು ಮುಖ್ಯ. ಸೊ ಧರ್ಮಕ್ಕೆ ಅನುಗುಣವಾಗಿ ನಾವು ನೈವೇದ್ಯವನ್ನು ಪ್ರಿಪೇರ್ ಮಾಡಿ ಕೊಡಬೇಕು. ಸಿಂಪಲ್ ಏನಿಲ್ಲ, ನೀವು ಯಾವ ರೀತಿ ಅಡುಗೆ ಮಾಡ್ತೀರೋ ಅದೇ ರೀತಿ ಮಾಡಿ. ಆದರೆ ಆನಿಯನ್ ಗಾರ್ಲಿಕ್ನ ಯೂಸ್ ಮಾಡಬೇಡಿ. ಆಮೇಲೆ ಯೂಶಲಿ ನಾವು ಮಾಡ್ಬೇಕಾದ್ರೆ ಬಾಯಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಕಡಿಮೆ ಆಯ್ತು ಅಂತ ಮಾಡ್ತೀವಲ್ಲ, ಆ ರೀತಿ ಮಾಡಬಾರ್ದು. ಯಾಕೆ ಹೇಳಿ? ಅದನ್ನು ಭಗವಂತ ಊಟ ಮಾಡ್ತಾನೆ, ಅದಕ್ಕೋಸ್ಕರ ಅದನ್ನು ಟೇಸ್ಟ್ ನೋಡ್ದಿರಾ ಕೊಟ್ಟರೆ ಸಾಕು. ಒಂದೇ ಒಂದು ತುಳಸಿ ದಳ ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಭಗವಂತ ಸ್ವೀಕಾರ ಮಾಡ್ತಾನೆ. ಸೊ ನೈವೇದ್ಯ ಮಾಡೋಕ್ಕೂ ಒಂದು ವಿಧಾನ ಇದೆ. ಸೊ ಅದನ್ನು ಮುಂದಿನ ಒಂದು ತರಗತಿನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀವಿ. ಸೊ ಆ ರೀತಿ ನೀವು ಮಾಡ್ಬೋದು. ಒಂದು ಸಣ್ಣ ಪೂಜೆ, ನೈವೇದ್ಯ, ಜಪ, ಪ್ರತಿದಿನ ಒಂದೊಂದು ಶ್ಲೋಕನ ಓದೋದು. ಅಂದರೆ ಭಗವಂತ ಏನು ಸಂದೇಶ ಇದೆ ಅದು ನನಗೆ ಗೊತ್ತಾದರೆ ತಾನೇ ಆ ರೀತಿ ನಾನು ಜೀವನ ಮಾಡೋಕ್ಕಾಗೋದು. ಗೊತ್ತೇ ಆಗಿಲ್ಲ ಅಂದರೆ ಏನು ನನಗೆ ಗೊತ್ತೇ ಇಲ್ಲ ಲೆಫ್ಟ್ ಸೈಡಲ್ಲಿ ಹೋಗಬೇಕು ಅಂತ ನಾನು ಸುಮ್ಮನೆ ಹೋದರೆ, ರೂಲ್ಸ್ ಗೊತ್ತಿಲ್ಲ ಅಂದರೂ ನಮಗೆ ಫೈನ್ ಬಿದ್ದೇ ಬಿಡುತ್ತೆ. ಸೊ ರೂಲ್ಸ್ನ ನಾವು ತಿಳ್ಕೊಬೇಕು. ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಶ್ಲೋಕನ ಓದ್ತೀನಿ, ಯಾರೋ ಗುರುಗಳು ಹೇಳಿದ್ದನ್ನು ಕೇಳ್ತೀನಿ, ಅದಕ್ಕೆ ಅನುಗುಣವಾಗಿ ಸರಳವಾಗಿ ನಾನು ಜೀವನ ಮಾಡ್ತೀನಿ ಅಂದರೆ ನಿಮ್ಗೆ ಯಾರಿಗೂ ಯಾವುದೇ ತೊಂದರೆ ಬರಲ್ಲ, ನಿಮ್ಗೆ ಯಾರಿಗೂ ಯಾವುದೇ ರೋಗನೂ ಬರಲ್ಲ, ಯಾರು ಏನು ಬಂದು ನಿಮ್ಗೆ ಮೋಸನೂ ಮಾಡೋಕ್ಕಾಗಲ್ಲ. ಇದನ್ನು ಬಿಟ್ಟು ಮಾಡಬೇಕಾದ್ರೇ ಎಲ್ಲ ಆಗೋದು ನಮಗೆ.
ಬೇರೆ ಏನಾದರೂ ಪ್ರಶ್ನೆ? ನಮ್ಮದು ಜನ್ಮ ಅನ್ನೋದು ಪ್ರಾರಂಭದಿಂದ ನಮಗೆ ನಿರ್ಧಾರ ಆಗುತ್ತೆ. ಈಗ ಇಲ್ಲಿ ನಿರ್ಧಾರ ಆದಮೇಲೆ ನಾವು ಮಾಡೋ ಕರ್ತವ್ಯ ನಮಗೆ ಪ್ರಾರಂಭದ ಮೇಲೆ ಇದಾಗುತ್ತೆ. ಈ ವಾತಾವರಣದಲ್ಲಿ ನಾವು ಕಲಿತೀವ ಅಂತ ಸಿಗಬೇಕಾದ್ರೆ ನಮಗೆ ಪ್ರಾರಂಭದಿಂದಲೇ ಸಿಗುತ್ತಾ ಇಲ್ಲ ಹುಟ್ಟಿದಾಗಲೇ ನಮ್ಮದು ಕರ್ತವ್ಯ ನಾವು ಇಲ್ಲಿ ಬಂದು ಏನು ಮಾಡಬೇಕು ಅಂತ ನಿರ್ಧಾರ ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಪ್ರಕಾರ ನನಗೆ ಯಾವ ರೀತಿಯಾದಂಥ ಒಂದು ವಾಹನ ಸಿಗಬೇಕೋ ಅದೇ ಸಿಗೋದು. ಆ ವಾಹನನ ತಗೊಂಡು ನಾನು ಬಾರ್ಗೆ ಹೋಗ್ತೀನೋ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ನನ್ನ ಕೈನಲ್ಲೇ ಇರೋದು. ವಾತಾವರಣ ಹೌದು. ನನಗೆ ಸಿಕ್ಕಿರೋವಂಥ ಒಂದು ವಾಹನ ಏನಿದೆ ಅದು ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ಏರೋಪ್ಲೇನೇ ಆಗಿರ್ಬೋದು. ನನ್ನ ಇಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ನನಗೆ ಆ ವಾಹನ ಸಿಕ್ಕಿದೆ. ಅದು ಇಷ್ಟೇ ಸ್ಪೀಡಲ್ಲೇ ಹೋಗುತ್ತೆ, ಹಿಂಗೆ ಸೌಂಡ್ ಮಾಡುತ್ತೆ, ಇಂಥ ಜಾಗದಲ್ಲೇ ಇರುತ್ತೆ. ಯಾಕೇಳಿ ಏರೋಪ್ಲೇನ್ ಆಕಾಶದಲ್ಲೇ ಹೋಗೋದು, ಸೈಕಲು ಸೈಡಿನ ರೋಡ್ ಸೈಡಲ್ಲೇ ಹೋಗೋದು, ಮಧ್ಯದಲ್ಲಿ ಹೋಗಲ್ಲ. ಕಾರು ರೋಡ್ ಮಧ್ಯದಲ್ಲಿ ಹೋಗುತ್ತೆ. ಈ ರೀತಿ ಅದಕ್ಕೆ ಅನುಗುಣವಾಗಿಯೇ ಅದು ನಡೆಯುತ್ತೆ. ಇವೆಲ್ಲ ಫಿಕ್ಸ್ ಆಗಿದ್ರೂ ಅದನ್ನು ತಗೊಂಡು ನಾನು ಎಲ್ಲಿ ಹೋಗಬೇಕು ಅನ್ನೋದು ನನ್ನ ಹತ್ರ ಇದೆ. ಅಲ್ಲಿ ಪ್ರಾರಬ್ಧ ಇಲ್ಲ. ನೀನು ಇಲ್ಲೇ ಹೋಗ್ತೀಯ ಅನ್ನೋದು ಪ್ರಾರಬ್ಧ ಅಲ್ಲ, ಅದು ನಮ್ಮ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ. ಭಗವಂತ ಯಾವತ್ತೂ ನಮ್ಮ ಸ್ವಾತಂತ್ರ್ಯನ ಕಿತ್ಕೊಳ್ಳಲ್ಲ. ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ನನಗೆ ಇಂಥ ಒಂದು ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿನಲ್ಲೂ ನಾನು ಯಾವ ರೀತಿ ಭಗವಂತನಿಗೆ ಕನೆಕ್ಟ್ ಆಗ್ತೀನಿ ಅದು ನನ್ನ ಸ್ವಇಚ್ಛೆ, ಅದು ಪ್ರಾರಬ್ಧ ಅಲ್ಲ. ಮಾತಾಜಿ ಹಂಗೆ ಮಾಡಬೇಕು ಅಂದರೆ, ಫೋರ್ಸಿಬಲಿ ನಾನು ಮಾಡಬೇಕು ಅಂದರೆ ಭಗವಂತನೇ ಫೋರ್ಸಿಬಲಿ ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ಟು ಹೇಳ್ಬೋದಾಯ್ತು. ಸೊ ಅವರು ಫೋರ್ಸಿಬಲಿ ಯಾವುದನ್ನು ಯಾವತ್ತೂ ಮಾಡಲ್ಲ. ಜ್ಞಾನವನ್ನು ಕೊಡ್ತಾರೆ, ಡಿಸಿಷನ್ ಯಾರ್ದು ನಾವೇ ತಗೋಬೇಕು. ಇಲ್ಲಿ ಅರ್ಜುನನಿಗೂ ಅಷ್ಟೇ ಇಡೀ ಭಗವದ್ಗೀತೆನ ಹೇಳ್ತಾರೆ. ಹೇಳಿದ್ಮೇಲೆ ಕುತ್ತಿಗೆ ಪಟ್ಟಿ ಇಟ್ಕೊಂಡು ನೀನು ಯುದ್ಧ ಮಾಡು ಅಂತ ಅವರು ಫೋರ್ಸ್ ಮಾಡಲ್ಲ. ಈಗ ನಿನಗೆ ಏನು ಅನಿಸುತ್ತೋ, ಹೇಗನ್ಸುತ್ತೋ ಅದನ್ನು ನೀನು ಮಾಡು ಅಂತಾರೆ. ಸೊ ಹೇಳೋದು ನಮ್ಮ ಧರ್ಮ. ಈ ರೀತಿ ಭಗವದ್ಗೀತೆ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಂಥ ಅವಕಾಶ ಇದೆ ಅನ್ನೋದು ಹೇಳೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದನ್ನು ಕೇಳಿಸ್ಕೊಂಡು ಬರೋದು, ಅವರು ಇದನ್ನು ಅರ್ಥ ಮಾಡ್ಕೊಳ್ಳೋದು, ಅದೆಲ್ಲ ಅವರ ಸ್ವಇಚ್ಛೆ. ಅವರು ಸ್ವಇಚ್ಛೆಯಿಂದನೇ ಬರಬೇಕು, ಸ್ವಇಚ್ಛೆಯಿಂದನೇ ಕೇಳಬೇಕು, ಸ್ವಇಚ್ಛೆಯಿಂದನೇ ನಾನು ಮಾಡೋವಂಥ ಪ್ರತಿಯೊಂದನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಬೇಕು. ಅಲ್ಲಿ ಫೋರ್ಸಿಬಲಿ ಮಾಡಬಾರ್ದು. ಸೊ ಹೇಳಿ ಭಗವಂತ ಯಾವತ್ತೋ ಒಂದು ದಿನ ಅವ್ರಿಗೆ ಪದೇ ಪದೇ ದಾರಿ ತೋರಿಸ್ಬೇಕಾದ್ರೆ ಯಾವತ್ತೋ ಒಂದು ದಿನ ಅನಿಸುತ್ತೆ. ಇಂಡಿಪೆಂಡೆನ್ಸ್ ಇದ್ರೂ ನಾವು ಒಂದು ಸತಿ ಓಕೆ ಇದನ್ನು ನೋಡ್ತೀವಿ, ಅದನ್ನು ನೋಡ್ತೀವಿ, ಯಾವತ್ತೋ ಒಂದು ದಿನ ದೇವಸ್ಥಾನದ ಕಡೆಗೂ ಬರ್ತೀವಿ. ಯಾಕೇಳಿ ಅವೆಲ್ಲ ಮಾಡಿ ಬೇಜಾರಾಗಾರ ಇಲ್ಲಿಗೆ ಬರ್ತೀವಿ. ಯಾವತ್ತೋ ಒಂದು ದಿನ ಬರ್ತೀವಿ. ಬಂದಾಗ ಕಿವಿಗೆ ಬಿದ್ದಾಗ ಇದ್ದಕ್ಕಿದ್ದಂಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ಯಾವುದೋ ಒಂದು ದಿನ ಬರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಬರುತ್ತೆ ಅಷ್ಟೇ. ಅಲ್ಲಿ ಫೋರ್ಸಿಬಲಿ ಭಗವಂತನೂ ಮಾಡಲ್ಲ, ಅದು ನಾವು ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳಿದ್ರೆ ಓಕೆ ಅವ್ರಿಗೆ ದಾರಿ ತೋರಿಸ್ಬೇಕು, ಅದು ನಮ್ಮ ಕರ್ತವ್ಯ. ಅದಕ್ಕೆ ಎಳ್ಕೊಂಬಂದು ಕುಂಡಿಸ್ಬೇಕು. ಫಸ್ಟು ನೀನು ಯಾರನ್ನೂ ಸ್ಕೂಲ್ಗೆ ನಾನು ಪ್ರೀತಿಯಿಂದ ಹೋಗ್ತೀನಿ ಅಂತ ಹೋಗಲ್ಲ. ಏನು ಮಾಡಬೇಕು, ಫೋರ್ಸಿಬಲಿನೇ ಕುಂಡಿಸ್ಬೇಕು. ಕಲ್ತಾಗಿ ನಿನಗೆ ಬುದ್ಧಿ ಬಂದ ಮೇಲೆ ಅದು ನಿನ್ನ ಇಂಡಿಪೆಂಡೆನ್ಸು. ಕಲಿಯೋವರೆಗೂ ಏನೊಂದು ಮೆಥಡ್ ಇದೆ, ಆ ದಾರಿನಲ್ಲಿ ನೀವು ಹೋಗಬೇಕು ಅಂತ ಹೇಳಬೇಕು. ಮತ್ತೆ ಕೆಲವೊಂದು ನಿರ್ಧಾರಗಳು ತಗೊಳ್ಬೇಕಾಗಿರೋದು ಅದು ಒಬ್ಬರಿಗೆ ಕೆಟ್ಟದ್ದು ಅನಿಸ್ತಿರುತ್ತೆ, ಇನ್ನೊಬ್ರು ಅದು ಒಳ್ಳೇದು. ಅವಾಗ ಅದು ಅವರು ವಿರುದ್ಧವಾಗಿ ಮಾಡಿದಾಗ ಅದು ಕರ್ಮ ಅನ್ನೋದು ಹಾಗೆ ಬರುತ್ತೆ ಅವ್ರಿಗೆ. ಒಂದು ಕೆಲಸ ನನ್ನ ದೃಷ್ಟಿಯಲ್ಲಿ ಒಳ್ಳೇದಿದೆ, ನಾನು ಮಾಡ್ತೀನಿ ಅದಲ್ಲ, ಈಗ ವಿರುದ್ಧ ಮಾಡ್ಕೊಂಡು ಮಾಡ್ತೀನಿ, ಅವಾಗ ಮಾಡಿದವ್ರಿಗೆ ಅದು ಕರ್ಮ ಅನ್ನೋದು ಬರಲ್ಲ, ಪ್ರಾರಂಭ ಬಂದು ಆಗುತ್ತೆ ಅಂತ ಹೇಳಿ.
ಆ್ಯಕ್ಚುಲಿ ಕರ್ಮದ ಒಂದು ನಿಯಮ ಏನಿದೆಯಲ್ಲ ಮಾತಾಜಿ, ಇದು ಅತ್ಯಂತ ಸಂಕೀರ್ಣವಾಗಿರುವಂಥದ್ದು, ಅಂದರೆ ಕಾಂಪ್ಲೆಕ್ಸ್ ಆಗಿರುವಂಥದ್ದು. ನೀವು ಯಾರನ್ನ ಇಲ್ಲಿ ಲಾ ಓದೋರು ಗೊತ್ತಾಗುತ್ತೆ. ಲಾ ಬುಕ್ಕಲ್ಲಿ ಏನೇನು ಸೆಕ್ಷನ್ಗಳಿದೆ, ಯಾವ್ಯಾವ ಸಿಚುವೇಷನಲ್ಲಿ ಯಾವ್ಯಾವ ಸೆಕ್ಷನ್ ಅಂತ ಹಾಕೋದಕ್ಕೆ ತಲೆ ಕೆಡ್ಸ್ಕೊತಾ ಇರ್ತಾರೆ. ಆಮೇಲೆ ಅದಕ್ಕೆ ಯಾವುದೋ ಒಂದು ಕೆಲವೊಂದು ಕೇಸ್ ಸ್ಟಡಿಗಳನ್ನ ತಗೊಂಡು ಓಕೆ ಆ ಕೇಸಲ್ಲಿ ಆ ಒಂದು ಸೆಕ್ಷನ್ನ ಈ ರೀತಿ ಜಡ್ಜ್ ಅಪ್ಲೈ ಮಾಡಿದರು, ಸೊ ಈಗೂ ನಾನು ಆ ರೀತಿ ಅಪ್ಲೈ ಮಾಡಬಹುದು ಅಂತ ಹೋಗ್ತಾರೆ. ಸೊ ಈ ಒಂದು ರೂಲ್ ಬುಕ್ಕು ಅದನ್ನು ಫಾಲೋ ಮಾಡ್ಬೇಕಾದ್ರೆ ಬರೋವಂಥ ಒಂದು ಪರಿಸ್ಥಿತಿಗಳು, ಇದಕ್ಕೆ ನಾನು ಅದನ್ನು ಲೆಕ್ಕ ಹಾಕಿ ಮಾಡ್ತೀನಿ ಅಂದರೆ ಅದು ಎಷ್ಟೊಂದು ಸರಿ ನಮಗೆ ಕನ್ಫ್ಯೂಷನು ಈ ರೀತಿ ಆಗ್ತಾನೆ ಇರುತ್ತೆ. ನನಗೆ ಅದು ಕರೆಕ್ಟ್ ಅನಿಸುತ್ತೆ, ಬೇರೆಯವ್ರಿಗೆಲ್ಲ ಅದು ರಾಂಗ್ ಅನಿಸುತ್ತೆ, ಇಲ್ಲ ಬೇರೆಯವ್ರಿಗೆ ರಾಂಗ್ ಅನಿಸೋದು ನನಗೆ ಉಲ್ಟಾ ಆಗ್ತಾ ಇರುತ್ತೆ. ಸೊ ಈ ರೀತಿ ನಮಗೆ ಗೊಂದಲಕ್ಕೆ ನಾವು ಒಳಗಾಗ್ತೀವಿ. ನಾವು ಮಾಡಬೇಕಾಗಿರೋದಿಷ್ಟೇ, ಭಗವಂತ ನಮಗೆ ಏನೊಂದು ಸಂದೇಶನ ಕೊಡ್ತಾ ಇದ್ದಾನೆ, ಅದರ ಪ್ರಕಾರ ನಾನು ಜೀವನನ ಮಾಡ್ತೀನಿ. ನನಗೆ ಆ ಒಂದು ಬುದ್ಧಿ ಬರ್ತಾ ಇಲ್ವಾ, ಇದನ್ನು ಓದಿ ತಿಳ್ಕೊಂಡು ಗುರುಗಳ ಸ್ಥಾನದಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ನನ್ನ ಪರಿಸ್ಥಿತಿನ ಹೇಳ್ತೀನಿ. ಅವರು ಏನು ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ನಾನು ಡಿಸಿಷನ್ನ ತಗೊಳ್ತೀನಿ. ಫಸ್ಟ್ ಸ್ಟೆಪ್ಪು ನಾವು ಮಾಡ್ಬೋದು, ಭಗವಂತನೂ ನಮ್ಗೆ ಹೆಲ್ಪ್ ಮಾಡ್ತಾನೆ. ಯಾವಾಗ ನಾವು ಕನೆಕ್ಷನಲ್ಲಿ ಇರ್ತೀವಿ ಭಗವಂತ ದಾರಿ ತೋರಿಸ್ತಾನೆ, ಪರಮಾತ್ಮನಾಗೂ ತೋರಿಸ್ತಾನೆ. ಅದು ಆಗ್ತಾ ಇಲ್ವಾ, ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆಯಾ, ಇದನ್ನು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿಕೊಂಡು ಗುರುಗಳ ಸ್ಥಾನದಲ್ಲಿರೋವಂಥವ್ರು ಇದ್ದಾರೆ. ಅವ್ರ ಹತ್ರ ಹೋಗಿ ನಾವು ಹೇಳಿದ್ರೆ ಅವರು ಮಾರ್ಗದರ್ಶನ ತೋರಿಸ್ತಾರೆ. ಇಂಥ ಪರಿಸ್ಥಿತಿನಲ್ಲಿ ಶಾಸ್ತ್ರದ ಪ್ರಕಾರ ಹೀಗೆ ಮಾಡೋದೇ ಉತ್ತಮ ಅಂತ. ಆ ರೀತಿ ಮಾಡಬೇಕಷ್ಟೆ. ಆ ರೀತಿ ಸಂಪೂರ್ಣವಾಗಿ ಕಾಂಪ್ಲೆಕ್ಸ್ ಆಗಿರೋವಂಥ ಸಿಚುವೇಷನ್ಗೆ ಬಂದರೆ ಯೂಶಲಿ ನಮ್ಮ ಜೀವನದಲ್ಲಿ ಬರುವಂಥ ಇದು ನಮಗೆ ಅನ್ನಿಸ್ಬಿಡುತ್ತೆ, ಹೌದು ಇದು ಹಿಂಗೆ ಮಾಡಿದ್ರೇ ಸರಿ ಅಂತ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಏನು ಸರಿನೋ ಅದನ್ನು ಮಾಡೋಕ್ಕೆ ಹೋಗ್ತಾ ಇರಲ್ಲ ಅಷ್ಟೇ. ಆ ಒಂದು ನಮ್ಮ ಮನಸ್ಸು ನಮ್ಮನ್ನು ಹಿಡಿತಾ ಇರುತ್ತೆ. ದುರ್ಯೋಧನಂದು ಹೇಳಿದ್ರಲ್ಲ, ವಾರದಲ್ಲಿ ಹೇಳಿದ್ರು, ದುರ್ಯೋಧನನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತು, ಆದರೆ ಯಾವುದು ಸರಿನೋ ಅದನ್ನು ಮಾಡೋವಂಥ ಮನಸ್ಸು ಅವನಿಗಿಲ್ಲ, ಯಾವುದು ತಪ್ಪೋ ಅದನ್ನು ಬಿಡೋವಂಥ ಮನಸ್ಸು ಅವನಿಗಿಲ್ಲ. ಸೊ ಇದರಿಂದ ನಾವು ಹೊರಗಡೆ ಬರಬೇಕಷ್ಟೆ. ಆವಾಗ 99% ಆಟೋಮೆಟಿಕ್ಕಾಗಿ ನಾವು ಸರಿಯಾಗಿರೋದನ್ನೇ ಮಾಡ್ತಾ ಇರ್ತೀವಿ. ಎಲ್ಲೋ 1% ತುಂಬ ಕಾಂಪ್ಲೆಕ್ಸ್ ಆಗಿದೆ, ಸಂಕೀರ್ಣವಾಗಿದೆ ಆ ಪರಿಸ್ಥಿತಿ ಅಂದಾಗ ನಮಗಿಂತ ಹಿರಿಯರಾಗಿರೋಂತಹ ಗುರುಗಳನ್ನು ನಾವು ಕೇಳಿದ್ರೆ ಅವರು ನಮಗೆ ದಾರಿಯನ್ನು ತೋರಿಸ್ತಾರೆ. ಅದರ ಪ್ರಕಾರ ಹೋಗಬೇಕು ಅಷ್ಟೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಸೊ ಇಲ್ಲ ಅಂದರೆ ಈ ದಿನದ ತರಗತಿಗೆ ನಾವು ವಿರಾಮವನ್ನು ನೀಡೋಣ. ಈಗ ನರಸಿಂಹದೇವರಿಗೆ ಆರತಿ, ಅದಾದ ನಂತರ ಪ್ರಸಾದದ ವಿನಿಯೋಗ.